Hello ಮಕ್ಕಳೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 11 ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ನೋಡಿ ಲಾಸ್ಟ್ ವಿಡಿಯೋ ನಂಬರ್ 10 ಅನ್ನ ಬರೆಯುವಾಗ ವಿಡಿಯೋ ನಂಬರ್ 9 ಅಂತ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಬಟ್ ಸರ್ ಒಂದು ವಿಡಿಯೋ ಆಡ್ ಆನ್ ಆದ ಕಾರಣ ನಂಬರ್ ಮಿಸ್ ಮ್ಯಾಚ್ ಆಗಿದೆ ಬಟ್ ಕಂಟೆಂಟ್ ಎಲ್ಲ ಸೇಮ್ ಇದೆ ನಥಿಂಗ್ ಟು ವರಿ ಸೊ ಕೆಪಾಸಿಟರ್ ಸೀರೀಸ್ ನಲ್ಲಿ ಇದು ಎರಡನೇ ವಿಡಿಯೋ ಆಗಿರುತ್ತೆ ಈ ವಿಡಿಯೋನಲ್ಲಿ ನಾವು ಬರೀ ಬೋರ್ಡ್ ಎಕ್ಸಾಮ್ ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಮಾತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಸೊ ಮೊದಲನೇ ಸೂಚನೆ ಕೊಡ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ಇವೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿದೆ ಅಂತ ಹೇಳಿದ್ರೆ ಇಫ್ ಯು ಆರ್ ಎ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಈ ವಿಡಿಯೋನ ಮುಲಾಜಿಲ್ಲದೆ ಸ್ಕಿಪ್ ಮಾಡ್ಕೊಳ್ಳಿ ಮೇಕ್ ಶೂರ್ ಯು ನೋ ದಿಸ್ ಫಾರ್ಮುಲಾಸ್ ಇಷ್ಟು ಫಾರ್ಮುಲಾಸ್ ಗೊತ್ತಿದ್ದು ಹಾಗಂದ್ರೆ ಏನು ಟೆಕ್ನಿಕಲ್ ಟರ್ಮ್ಸ್ ಅರೆ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಅಂದ್ರೆ ಇಷ್ಟು ಮಾತ್ರ ಗೊತ್ತಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಇಲ್ಲ ಸರ್ ನಾವೇನು ಓದಿಲ್ಲ ಲಾಸ್ಟ್ ಇಯರ್ ಎಲ್ಲ ಹೆಂಗ್ ಪಾಸ್ ಆದ್ರೂ ಗೊತ್ತಿಲ್ಲ ಅವರು ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ನೋಡೋದಕ್ಕೆ ಟ್ರೈ ಮಾಡಿ ಸೊ ಓನ್ಲಿ ಡಿರೈವೇಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಇದೊಂದು 3 ಮಾರ್ಕ್ಸ್ 5 ಮಾರ್ಕ್ಸ್ 5 ಮಾರ್ಕ್ಸ್ 5 ಮಾರ್ಕ್ಸ್ ಇದು 3 ಮಾರ್ಕ್ಸ್ ಕೇಳ್ತಿರ್ತಾರೆ ಹೇಳಕ್ಕಾಗಲ್ಲ ಸೊ ಎಲ್ಲ ಡಿರೈವೇಶನ್ಸ್ ಇರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಸ್ಕಿಪ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ ಮೈ ಸೆಲ್ಫ್ ಮುನಿರಾಜು ಅಂಡ್ ದಿಸ್ ಈಸ್ ಅವರ್ ವಿಜ್ಞಾನ್ ಅಕಾಡೆಮಿ ಲಾಸ್ಟ್ ವಿಡಿಯೋನಲ್ಲಿ ನಾವು ಒಂದು ಸ್ಪೆರಿಕಲ್ ಕೆಪಾಸಿಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಒಂದು ಸ್ಪೆರಿಕಲ್ ಕೆಪಾಸಿಟರ್ ನ ತಗೊಂಡ್ರೆ ಅದ್ರ ಮೇಲೆ ಒಂದು ಚಾರ್ಜ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದಕ್ಕೊಂದು ಕೆಪಾಸಿಟೆನ್ಸ್ ವ್ಯಾಲ್ಯೂ ಇರುತ್ತೆ ಆಬ್ವಿಯಸ್ಲಿ ದ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಇಸ್ ಗಿವೆನ್ ಬೈ 4 pi epsilon naught into r where r is the radius of the sphere ಅಥವಾ ಶೆಲ್ ಇಷ್ಟು ಕೆಪಾಸಿಟೆನ್ಸ್ ಇತ್ತು ಇಲ್ಲಿ ಮೇಜರ್ ಆಗಿ ಎರಡು ಪ್ರಾಬ್ಲಮ್ಸ್ ಇದೆ ಒಂದು ದ ಡ್ರಾಬ್ಯಾಕ್ಸ್ ಆಫ್ ಲೆಟ್ ಮೀ ಕ್ವಿಕ್ ಆಗಿ ರಿವಿಷನ್ ಮಾಡ್ತೀನಿ ಡ್ರಾಬ್ಯಾಕ್ಸ್ ಯಾವುದಕ್ಕೆ ಸ್ಪೆರಿಕಲ್ ಕೆಪಾಸಿಟರ್ಗೆ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಸೈಜ್ ಇತ್ತು ಅದೇ ನಮ್ಗೆ ಒಂದು ಮೈಕ್ರೋ ಫ್ಯಾರಡ್ ಅಥವಾ ಪಿಕೋ ಫ್ಯಾರಡ್ ಕೆಪಾಸಿಟರ್ ಬೇಕು ಅಂದ್ರೆ 1 ಮೀಟರ್ ಒಂದು ಕೆಪಾಸಿಟರ್ ನ ತಗೋಬೇಕಾಯ್ತು ಹಾಗಾಗಿ ಸ್ಪೇಸ್ ಕನ್ಸ್ಟ್ರೈನ್ ಬರ್ತಿತ್ತು ಸ್ಪೇಸ್ ಕನ್ಸ್ಟ್ರೈನ್ ಅಥವಾ ಸೊ ಹ್ಯೂಜ್ ಆಗಿ ಇರ್ತಿತ್ತು ಸೈಜ್ ಅಲ್ಲಿ ಹ್ಯೂಜ್ ಆಗಿರ್ತಿತ್ತು ಸೊ ದಟ್ ವಾಸ್ ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್ ಇನ್ನೊಂದು ಏನಪ್ಪಾ ಅಂದ್ರೆ ದ ಎನರ್ಜಿ ಇಸ್ ನಾಟ್ ಕನ್ಫೈನ್ಡ್ ಈ ತರ ಒಂದು ಕೆಪಾಸಿಟರ್ ನ ಸ್ಪೆರಿಕಲ್ ಕೆಪಾಸಿಟರ್ ನ ತಗೊಂಡ್ರೆ ಎನರ್ಜಿ ಎಲ್ಲಿಂದ ಎಲ್ಲಿವರೆಗೂ ಸಿಕ್ತಿತ್ತು ದ ಎನರ್ಜಿ ಇಸ್ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ ಆರ್ ಟು ಇನ್ಫಿನಿಟಿ ಅರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂದ ಎಲ್ಲಿವರೆಗೂ ವೇರಿ ಆಗುತ್ತೋ ಅಲ್ಲೆಲ್ಲ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು ಹಾಗಾಗಿ ದ ಎನರ್ಜಿ ಇಸ್ ನಾಟ್ ಕನ್ಫೈನ್ಡ್ ಎನರ್ಜಿ ಇಸ್ ನಾಟ್ ಕನ್ಫೈನ್ಡ್ distributed from R to infinity ಕ್ಯಾಪಿಟಲ್ ಆರ್ ಇಂದ ಇನ್ಫಿನಿಟಿ ವರೆಗೂ ಸ್ಪ್ರೆಡ್ ಆಗಿದೆ ಹಾಗಾಗಿ ಇದರಲ್ಲಿ ನಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬರ್ತಿತ್ತು ಯೂಸ್ ಮಾಡಕ್ಕಾಗಲ್ಲ ಪ್ರಾಕ್ಟಿಕಲಿ ಇನ್ನೊಂದು ಕೊರೋನಾ ಡಿಸ್ಚಾರ್ಜ್ ಆಗ್ತಿತ್ತು ಕೊರೋನಾ ಅಂತ ಹೇಳ್ಬೇಡಿ ಸರ್ ನಮ್ಗೆ ಹೆದರಿಕೆ ಆಗುತ್ತೆ ಕೊರೋನಾ ಡಿಸ್ಚಾರ್ಜ್ ಆಗೋದ್ರಿಂದ ಸುಮಾರು ಮೇಜರ್ ಡ್ರಾಬ್ಯಾಕ್ಸ್ ಇತ್ತು ಹಾಗಾಗಿ ಇದನ್ನ ನಾವು ಯೂಸ್ ಮಾಡಕ್ಕಾಗಲ್ಲ ಪ್ರಾಕ್ಟಿಕಲಿ ಸೊ ಹಾಗಾಗಿ ಇನ್ನೊಂದು ಸೊಲ್ಯೂಷನ್ ನ ಹುಡುಕ್ಬೇಕು ಏನೊಂದು ಪ್ರಾಬ್ಲಮ್ ಇದ್ರೆ ಅದಕ್ಕೊಂದು ಸೊಲ್ಯೂಷನ್ ನ ಹುಡುಕ್ಬೇಕಲ್ಲ ಸೊ ಈ ಪ್ರಾಬ್ಲಮ್ಗೆ ಬರ್ತಕ್ಕಂಥ ಸೊಲ್ಯೂಷನ್ parallel plate capacitor ನೇಮ್ ಅಲ್ಲೇ ಇದೆ ಆಕ್ಚುಲಿ ಎರಡು ಪ್ಲೇಟ್ಸ್ ನ ಸ್ವಲ್ಪ ದೂರ ಅಂದ್ರೆ ತುಂಬಾ ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಪ್ಲೇಸ್ ಮಾಡಿ ಎರಡನ್ನು ಚಾರ್ಜ್ ಮಾಡಿದ್ರೆ ಇಟ್ ಫಾರ್ಮ್ಸ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸೊ ಲೆಟ್ ಅಸ್ ಕನ್ಸಿಡರ್ ಎ ಪ್ಲೇಟ್ ಲೈಕ್ ದಿಸ್ ಇದು ಸರ್ಕ್ಯುಲರ್ ಆಗಿರ್ಬೋದು ಅಥವಾ ರೆಕ್ಟಾಂಗ್ಯುಲರ್ ಆಗಿರ್ಬೋದು ಅಥವಾ ಸ್ಕ್ವೇರ್ ಶೇಪ್ ಆದ್ರೂ ಆಗಿರ್ಬೋದು ಈ ತರ ಒಂದು ಫ್ಲಾಟ್ ಪ್ಲೇಟ್ಸ್ ನ ತಗೊಂಡು ಒಂದರ ಪಕ್ಕದಲ್ಲಿ ಒಂದು ಇಟ್ರೆ ಈ ಕಡೆ ಒಂದು ಪ್ಲೇಟ್ ಇಂದ ಒಂದು ವೈರ್ ನ ತಗೊಳ್ಳಿ ಈ ಕಡೆ ಒಂದು ಪ್ಲೇಟ್ ಇಂದ ಒಂದು ವೈರ್ ನ ತಗೊಳ್ಳಿ ಇಫ್ ಯು ಚಾರ್ಜ್ ದಿಸ್ ಒನ್ ಇದಕ್ಕೆ ಪಾಸಿಟಿವ್ ಚಾರ್ಜ್ ಅನ್ನ ಕೊಡೋಣ ಅಂಡ್ ಇದಕ್ಕೆ ನೆಗೆಟಿವ್ ಚಾರ್ಜ್ ಅನ್ನ ಕೊಡೋಣ ಈ ಸಿಸ್ಟಮ್ ನ ಇಲ್ಲಿ ಅರೇಂಜ್ ಆಗಿರ್ತಕ್ಕಂಥ ಸಿಸ್ಟಮ್ ನ ನೀವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕರಿಬಹುದು ಅದಲ್ಲ ಎರಡು ಕಂಡೀಷನ್ ಇದೆ ಏನಪ್ಪಾ ಅಂದ್ರೆ ಅದು ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಈ ಡಿಸ್ಟೆನ್ಸ್ ಇದೆಯಲ್ಲ ಡಿ ಮಸ್ಟ್ ಬಿ ಮಚ್ ಸ್ಮಾಲರ್ ದ್ಯಾನ್ ದ ಏರಿಯಾ ಆಫ್ ದ ನೋಡಿ ಏರಿಯಾ ಅಂದ್ರೆ ಡೈಮೆನ್ಷನ್ ಲೆಂತ್ ಬ್ರೆಡ್ತ್ ಸೊ ಏರಿಯಾಗೆ ಕಂಪೇರ್ ಮಾಡಿದ್ರೆ ಈ ಲೆಂತ್ ಗೆ ಮತ್ತೆ ಬ್ರೆಡ್ತ್ ಗೆ ಕಂಪೇರ್ ಮಾಡಿದ್ರೆ ಈ ಸ್ಮಾಲ್ ಡಿ ಅನ್ನೋದು ತುಂಬಾ ಚಿಕ್ಕದಾಗಿರ್ಬೇಕು ಆವಾಗ ಮಾತ್ರ ಇಂಥ ಸಿಸ್ಟಮ್ ನ ನಾವು ಕೆಪಾಸಿಟರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕರಿತೀವಿ ಹಂಗಂತ ಹೇಳಿ ಒಂದನ್ನ ದಾವಣಗೆರೆಯಲ್ಲಿ ಇಟ್ಬಿಟ್ಟು ಇನ್ನೊಂದು ಶಿವಮೊಗ್ಗ ಅಲ್ಲಿ ಒಂದು ಪ್ಲೇಟ್ ನ ಇಟ್ಬಿಟ್ರು ಸರ್ ಇವೆರಡು ಕೆಪಾಸಿಟರ್ ಆಗತ್ತಾ ಅಂತ ಕೇಳ್ಬೇಡಿ ನೋ ಇಟ್ ಶುಡ್ ಬಿ ವೆರಿ ಸ್ಮಾಲ್ ಸೊ ಐಡಿಯಲಿ ಹೇಳ್ಬೇಕಂದ್ರೆ ಇನ್ಫೈನೈಟ್ ಪ್ಲೇಟ್ ಅಂತ ತಗೋಬೇಕು ಇನ್ಫೈನೈಟ್ ಪ್ಯಾರಲಲ್ ಪ್ಲೇಟ್ಸ್ ಟು ಬಿ ಸ್ಪೆಸಿಫಿಕಲಿ ಪ್ಯಾರಲಲ್ ಪ್ಲೇಟ್ಸ್ ಸರ್ ಹಂಗಂದ್ರೆ ಇನ್ಫೈನೈಟ್ ಪ್ಲೇಟ್ ಅಂದ್ರೆ ಇಲ್ಲಿಂದ ಅದ್ಯಾವ್ದದು ಒಂದು
ಸ್ಯಾಟಲೈಟ್ ಓಡಾಡ್ತಿರತ್ತಲ್ಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಷ್ಟು ಹೈಟ್ ಇರ್ತಕ್ಕಂಥ ಒಂದು ಪ್ಲೇಟ್ ನ ತಗೊಳಕ್ಕಾಗತ್ತಾ? ನೋ. ನಾನು ಪ್ರಾಕ್ಟಿಕಲ್ ಆಗಿ, ಮ್ಯಾಥಮೆಟಿಕಲ್ ಆಗಿ ಇನ್ಫೈನೈಟ್ ಅಂದ್ರೆ ಬೇರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಇನ್ಫೈನೈಟ್ ಅಂದ್ರೆ ಏನು? ಅರೆ ನಾವು ಚಾರ್ಜಸ್ ಬಗ್ಗೆ ಮಾತಾಡುವಾಗ ಪಾಯಿಂಟ್ ಚಾರ್ಜಸ್ ಬಗ್ಗೆ ಮಾತಾಡ್ತೀವಿ. ಈ ಪಾಯಿಂಟ್ ಚಾರ್ಜ್ ಏನಾದ್ರು ಎರಡು ಕಣ್ಣಿದ್ದು ಮಿಟಿಕ್ಸ್ಕೊಂಡು ನೋಡಿದ್ರೆ ಈ ಪ್ಲೇಟೇ ಒಂದು ಇಡೀ ಯೂನಿವರ್ಸ್ ತರ ಕಾಣುತ್ತೆ. ಕಂಪೇರ್ಡ್ ಟು ಪಾಯಿಂಟ್ ಚಾರ್ಜ್, ದಟ್ ಪ್ಲೇಟ್ ಶುಡ್ ಬಿ ವೆರಿ ಲಾರ್ಜ್. ಅಂತ ಸಿಸ್ಟಮ್ ನ ನಾವು ಈ ಸಿಚುವೇಶನ್ ಅಲ್ಲಿ ಇನ್ಫೈನೈಟ್ ಪ್ಲೇಟ್ ಅಂತ ಕನ್ಸಿಡರ್ ಮಾಡಬಹುದಾ? ಸೊ ದಟ್ ಐ ಮೀನ್ ಟು ಸೇ ಇಸ್ D should be much smaller than the area. So where D is a distance of separation, A is the area of each plate. A is the area of each plate. ಈಗ ಇದನ್ನ ಕೆಪಾಸಿಟರ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗಾದ್ರೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಏನಿರುತ್ತೆ ಸರ್? ಆಬ್ವಿಯಸ್ಲಿ by definition of capacitance, C is equals to charge on either of plate divided by potential difference between plates. ನೋಡಿ ಇಲ್ಲಿ ಟೋಟಲ್ ಚಾರ್ಜ್ ಆನ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ತಗೊಂಡ್ರೆ 0 ಬರುತ್ತೆ. ಆಕ್ಚುಲಿ ಅಲ್ಜಿಬ್ರಾಯಿಕಲಿ 0 ಬರುತ್ತೆ. ಯಾಕೆಂದ್ರೆ ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ ಅಂದ್ರೆ ಅಷ್ಟೇ ಮ್ಯಾಗ್ನಿಟ್ಯೂಡ್ ಚಾರ್ಜ್ ಆಪೋಸಿಟ್ ಸೈನ್ ಅಲ್ಲಿ ಆಪೋಸಿಟ್ ಪ್ಲೇಟ್ ಅಲ್ಲಿ ಇರುತ್ತೆ. ಇಂಥ ಸಿಸ್ಟಮ್ ನ ನಾವೆಂತ ಕರಿತೀವಿ? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. D should be much smaller than the area. ಅಂಡ್ ಇಲ್ಲಿ ಏನಾಗ್ತಿದ್ಯಪ್ಪ ಅಂದ್ರೆ ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಪ್ಲಸ್ ಕ್ಯೂ ಚಾರ್ಜ್ ಎರಡನ್ನು ಆಡ್ ಮಾಡಿದ್ರೆ ಆಲ್ಜಿಬ್ರಾಯಿಕ್ ಸಮ್ ಮಾಡಿದ್ರೆ 0 ಬರುತ್ತೆ. ಐ ನೋ, ಬಟ್ ಸ್ಟಿಲ್ ಡೆಫಿನೇಷನ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ತಗೊಂಡಾಗ ಕೆಪಾಸಿಟೆನ್ಸ್ ವ್ಯಾಲ್ಯೂ ಡಿಫೈನ್ ಮಾಡುವಾಗ, ಸೊ ದ ಚಾರ್ಜ್ ಆನ್ ದ ಐದರ್ ಪ್ಲೇಟ್, ಮ್ಯಾಗ್ನಿಟ್ಯೂಡ್ ಟು ಬಿ ಸ್ಪೆಸಿಫಿಕಲಿ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆನ್ ಐದರ್ ಆಫ್ ದ ಪ್ಲೇಟ್. ಯಾವ್ದಾದ್ರು ಒಂದು ಪ್ಲೇಟ್ ನಲ್ಲಿ ಇರ್ತಕ್ಕಂಥ ಚಾರ್ಜ್ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ. C is equals to Q divided by ಇವೆರಡು ಪ್ಲೇಟ್ ಗಳ ನಡುವೆ ಇರ್ತಕ್ಕಂಥ ಪೊಟೆನ್ಶಿಯಲ್ ಡಿಫರೆನ್ಸ್. ಮತ್ತೆ ಹೇಳ್ತಾ ಇದೀನಿ ಪೊಟೆನ್ಶಿಯಲ್ ಡಿಫರೆನ್ಸ್. ಈಗ this is the value of capacitance of a parallel plate capacitor. So this is basically ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ನಾವು ಎಲ್ಲಾ ಡಿರೈವೇಶನ್ ನ ಮಾಡ್ಲಿಕ್ಕೆ ಹೊರಟಿದ್ವಿ. where delta V is a potential difference between two plates, Q is a magnitude of charge on either of the plate. ಯಾವ್ದಾದ್ರು ಒಂದು ಪ್ಲೇಟ್ ತಗೊಳ್ಳಿ, ಅದ್ರ ಮೇಲೆ ಇರ್ತಕ್ಕಂಥ ಚಾರ್ಜ್ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ. ಸೊ ನೆಟ್ ಚಾರ್ಜ್ 0 ಆಗುತ್ತೆ ಅಂತ 0 ಬರೀಬೇಡಿ. ಸೊ ಕಾನ್ಸೆಪ್ಟ್ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಕ್ಯಾಪಿಟಲ್ Q is either of the charge. ಆಯ್ತಾ? ಸೇಮ್ SI ಯೂನಿಟ್ ಎಲ್ಲ ಸೇಮ್ ಇರುತ್ತೆ. ನಮ್ಗೀಗ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಯಾಕೆ ಬಂತು ಪಿಕ್ಚರ್ಗೆ? ಅಲ್ಲಿ ಡ್ರಾಬ್ಯಾಕ್ಸ್ ಇತ್ತು. ಎಲ್ಲಿ? ಸ್ಪೆರಿಕಲ್ ಕೆಪಾಸಿಟರ್ ಅಲ್ಲಿ. ಆ ಸ್ಪೆರಿಕಲ್ ಕೆಪಾಸಿಟರ್ ಅಲ್ಲಿ ಇರ್ತಕ್ಕಂಥ ಡ್ರಾಬ್ಯಾಕ್ಸ್ ನ ಇದು ರೆಕ್ಟಿಫೈ ಮಾಡತ್ತಾ? ಲೆಟ್ಸ್ ಸಿ. ನೋಡಿ, ನಿಮ್ಗೆ ಇಲ್ಲಿ ಪೂರ್ತಿ ಡೀಟೇಲ್ಸ್ ನ ತಿಳುವಳಿಕೆ ಮೊದಲು ಎರಡು ಕಾನ್ಸೆಪ್ಟ್ ರಿಕಾಲ್ ಮಾಡಬೇಕು. ಪ್ರೀವಿಯಸ್ ಆಗಿರ್ತಕ್ಕಂಥ ಎರಡು ಚಾಪ್ಟರ್ ನಿಂದ, ಅಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಪಾರ್ಟ್ 1 ಆಫ್ ದಿಸ್ ಚಾಪ್ಟರ್ ಮತ್ತೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ನಲ್ಲಿ ಪೂರ್ತಿ ಕಾನ್ಸೆಪ್ಟ್ ಇಂದ ಎರಡು ಕಾನ್ಸೆಪ್ಟ್ಸ್ ಬೇಕು. ಒಂದು ಗಾಸ್ ಲಾ ಅಪ್ಲಿಕೇಶನ್ಸ್ ಅಲ್ಲಿ ನಾವೊಂದು ಡಿರೈವೇಶನ್ ನ ಮಾಡಿದ್ವಿ. ಒಂದು ಇನ್ಫೈನೈಟ್ ಪ್ಯಾರಲಲ್ ಪ್ಲೇಟ್ ನ ತಗೊಂಡ್ರೆ ಯೂನಿಫಾರ್ಮ್ ಆಗಿ ಚಾರ್ಜ್ ಆಗಿರ್ತಕ್ಕಂಥ ಇನ್ಫೈನೈಟ್ ಪ್ಯಾರಲಲ್ ಪ್ಲೇಟ್, ಇದು ರಿವಿಷನ್ ಅಂತ ಅನ್ಕೊಳ್ಳಿ. ರಿವಿಷನ್ ಇನ್ಫೈನೈಟ್ ಆಗಿರ್ತಕ್ಕಂಥ ಒಂದು ಪ್ಯಾರಲಲ್ ಪ್ಲೇಟ್ ನ ತಗೊಂಡ್ರೆ ಇದೇನ್ ಮಾಡುತ್ತೆ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಪ್ರೊಡ್ಯೂಸಸ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಎಷ್ಟಿರುತ್ತೆ ಅದರ ವ್ಯಾಲ್ಯೂ? ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಗಾಸ್ ಲಾ ಅಪ್ಲಿಕೇಶನ್ಸ್ ಅಲ್ಲಿ ಇದನ್ನು ಪ್ರೂವ್ ಮಾಡಿದ್ವಿ. ಒಂದು ಕಾನ್ಸೆಪ್ಟ್ ಆಯ್ತು. ಈಗ ಯಾವ್ದಾದ್ರು ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಎರಡು ಪಾಯಿಂಟ್ ಗಳ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ? ದಟ್ ಈಸ್ ದ ರಿಲೇಶನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್. ಇದಕ್ಕೂ ಒಂದು ಡಿರೈವೇಶನ್ ಇದೆ, ಮಾಡಿದ್ವಿ. ಇದನ್ನ ಇಕ್ವೇಶನ್ ಈ ಸಿಚುವೇಶನ್ ಗೆ ಅಪ್ಲೈ ಮಾಡಿದ್ರೆ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು E divided by, ಅಥವಾ ಈ ತರ ಬರೀತೀವಿ ನೋಡಿ, electric field is equals to minus delta V divided by delta R, where delta R is the distance between those two points. ಇವೆರಡು ಪಾಯಿಂಟ್ ಗಳ ನಡುವೆ ಇರತಕ್ಕಂತ ಪೊಟೆನ್ಶಿಯಲ್ ಡೆಲ್ಟಾ ವಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಡೆಲ್ಟಾ ವಿ, ಡಿಸ್ಟೆನ್ಸ್ ಡೆಲ್ಟಾ ಆರ್ ಆಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನ ಈ ತರ ಬರೀಬಹುದು ಯೂಸಿಂಗ್ ದ ರಿಲೇಶನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್. ನೋಡಿ, ಇವೆರಡು ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಮುಂದಕ್ಕೆ ಹೋಗ್ಬೋದು. ದಟ್ ಈಸ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಸರ್ ಆಲ್ರೆಡಿ ಇದನ್ನ ಡಿರೈವ್ ಮಾಡಿದೀವಲ್ಲ, ಇನ್ನೇನಕ್ ಬೇಕು? ಆಕ್ಚುಲಿ ಇನ್ನೊಂದು ಈಕ್ವೇಶನ್ ಇದೆ ನೋಡಿ. ಇಲ್ಲಿ ನಮ್ಗೆ ಚಾರ್ಜ್ ಗೊತ್ತಾಗಲ್ಲ. ಯಾವ್ದಾದ್ರು ಒಂದು ಪ್ಲೇಟ್ ನ ಕೊಟ್ಬಿಟ್ರೆ ನಿಮ್ ಕೈಗೆ ಅದ್ರ ಕೆಪಾಸಿಟೆನ್ಸ್ ಹೇಳಿ ಅಂದ್ರೆ ಚಾರ್ಜ್ ಹೇಳಿ ಅಂತ ಹೇಳ್ಬೇಡಿ. ನಾನು ಅನ್ಚಾರ್ಜ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೊಡ್ತೀನಿ. ಅದೇ ಕೆಪಾಸಿಟರ್ ನ ಚಾರ್ಜ್ ಮಾಡಿದ್ರು ಅದ್ರ ವ್ಯಾಲ್ಯೂ ಅಷ್ಟೇ ಇರುತ್ತೆ, ಚಾರ್ಜ್ ಮಾಡಿಲ್ಲ ಅಂದ್ರೂ ಅದ್ರ ವ್ಯಾಲ್ಯೂ ಅಷ್ಟೇ ಇರುತ್ತೆ. ಬೇಸಿಕಲಿ ಅದ್ರ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದೀವಿ.
ಚಾರ್ಜ್ ಮಾಡಿದ್ಮೇಲೆ ಒಂದು ಕೆಪಾಸಿಟೆನ್ಸ್ ಇರುತ್ತೆ, ಚಾರ್ಜ್ ಇಲ್ದಿರೋ ಒಂದು ಕೆಪಾಸಿಟರ್. ಇಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟೀರಿಯಲ್. ಸೊ ಈಗ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನಿಮ್ ಕೈಗೆ ಕೊಡ್ತೀನಿ, ಇದನ್ನು ಕೆಪಾಸಿಟೆನ್ಸ್ ವ್ಯಾಲ್ಯೂ ಹೇಳಿಯಪ್ಪ ಅಂದ್ರೆ ಸರ್ ಅದ್ರ ಮೇಲೆ ಚಾರ್ಜ್ ಕೊಡಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಡಿ, ನಾ ಹೇಳ್ತೀನಿ ಅಂತ ಹೇಳಂಗಿಲ್ಲ. ಸೊ ನಮ್ಗೆ ಗೊತ್ತಿರ್ತಕ್ಕಂಥ ವ್ಯಾಲ್ಯೂ ಏನು, ದಟ್ ಈಸ್ ಏರಿಯಾ ಗೊತ್ತಿದೆ, ಡಿಸ್ಟೆನ್ಸ್ ಗೊತ್ತಿದ್ರೆ ಈ ಟರ್ಮ್ಸ್ ಅಲ್ಲಿ ಸಿ ಇಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಡಿರೈವೇಶನ್. ನೆಕ್ಸ್ಟ್ ಇಕ್ವೇಶನ್ ನ ಡಿರೈವ್ ಮಾಡ್ಲಿಕ್ಕೆ ಹೊರಟಿನಿ, ಇಷ್ಟು ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಮೂವ್ ನೆಕ್ಸ್ಟ್. ಡನ್, ಪಕ್ಕಾ, ಶೋರ್. ಬನ್ನಿ ಡಿರೈವೇಶನ್ ನ ಮಾಡೋಣ. ನೋಡಿ ಈ ಡಿರೈವೇಶನ್ ನಿಮ್ಗೆ ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ ಪಕ್ಕಾ ಕಾಣಿಸಿರುತ್ತೆ, ಐದರ್ ಮಿಡ್ ಟರ್ಮ್, ಐದರ್ ಇವನ್ ಪ್ರಿಪರೇಟರಿ, ಇನ್ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೇಳೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಇದ್ರ ಮೇಲೆ 3 ಪಾಯಿಂಟ್ಸ್ ಇದೆ, ಯಾವ ರೀತಿ ಇನ್ಕ್ರೀಸ್ ಮಾಡ್ಬೋದು, ಯಾವ ರೀತಿ ಡಿಕ್ರೀಸ್ ಮಾಡ್ಬೋದು, ಎ ಜಾಸ್ತಿ ಆದ್ರೆ ಏನಾಗುತ್ತೆ, ಎಲ್ಲ ಪಾಯಿಂಟ್ಸ್ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಬರೀ ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್. derive an expression for capacitance of a parallel plate capacitor. ಒಂದು parallel plate capacitor ನ ಕನ್ಸಿಡರ್ ಮಾಡ್ತೀನಿ such that the area of each plate, ಪ್ರತಿ ಪ್ಲೇಟ್ ಏರಿಯಾ ಎಷ್ಟಿದೆಯಪ್ಪ ಅಂದ್ರೆ ಎ ಇದೆ. ಈ ತರ ಒಂದು ಎರಡು ಪ್ಲೇಟ್ ನ ಕನ್ಸಿಡರ್ ಮಾಡಿದೀನಿ, ಕರೆಕ್ಟ್ ಆಗಿದೆಯಾ? ಯಾ, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಇದರದ್ದು ಏರಿಯಾ ಎ ಇದೆ, ಇದರದ್ದು ಕೂಡ ಏರಿಯಾ ಎ ಇದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ ಟು ಟಿಂಗ್ 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 ಎಷ್ಟಿದೆ? ಡಿ ಇದೆ. ಲೆಟ್ ಅಸ್ ಅಸ್ಯೂಮ್ ದ ಏರಿಯಾ ಆಫ್ ಈಚ್ ಪ್ಲೇಟ್. ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ ವೇರ್ ಎ ಇಸ್ ದ ಏರಿಯಾ ಆಫ್ ಈಚ್ ಪ್ಲೇಟ್, D is the distance between two plates. Condition ಏನಪ್ಪ ಅಂದ್ರೆ D should be much smaller than area. ಅವಾಗೆ ಅದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಗೋದು. ಒಂದೊಂದ್ ಕಡೆ ಇನ್ನೊಂದು ಯಾವ್ದೋ ಬೇರೆ ಊರಲ್ಲಿ ಇಟ್ಬಿಟ್ಟು ಪ್ಯಾರಲಲ್ ಕೆಪಾಸಿಟರ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ತುಂಬಾ ಸ್ಮಾಲ್ ಡಿಸ್ಟೆನ್ಸ್ ಅಲ್ಲಿ ಸಪರೇಟ್ ಆಗಿರ್ಬೇಕು, ಅವಾಗ ಮಾತ್ರ ನಾವು ಇದನ್ನ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕರಿತೀವಿ. ಲೆಟ್ ಅಸ್ ಅಸ್ಯೂಮ್ ಇದರಲ್ಲಿ ಪಾಸಿಟಿವ್ ಚಾರ್ಜ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದ ಪಾಸಿಟಿವ್ ಚಾರ್ಜ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಸಚ್ ದಟ್ ಸಿಗ್ಮಾ ಇಸ್ ಅ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಸಿಗ್ಮಾ ಅಂದ್ರೆ ಏನು? ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಥವಾ ಕ್ಯೂ ಡಿವೈಡೆಡ್ ಬೈ ಎ ಅಂತ ಕರಿಬಹುದಾ? ಸೊ ಈ ಪ್ಲೇಟ್ ಪಾಸಿಟಿವ್ ಚಾರ್ಜ್ ಆಗಿದೆ, ಈ ಪ್ಲೇಟ್ ನೆಗೆಟಿವ್ ಚಾರ್ಜ್ ಆಗಿದೆ, ಯೂನಿಫಾರ್ಮ್ ಆಗಿ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ ಎರಡು ಪ್ಲೇಟ್ ನಲ್ಲಿ such that the surface charge density is minus sigma, ಇಲ್ಲಿ ಪ್ಲಸ್ ಸಿಗ್ಮಾ. ಟೋಟಲ್ ಚಾರ್ಜ್ ಎಷ್ಟಿದೆಯಪ್ಪ ಇಲ್ಲಿ ಅಂದ್ರೆ ಮೈನಸ್ ಕ್ಯೂ, ಇಲ್ಲಿ ಪ್ಲಸ್ ಕ್ಯೂ ಇರುತ್ತೆ. ಲೆಟ್ ಅಸ್ ಅಸ್ಯೂಮ್ ದ ಟೋಟಲ್ ಚಾರ್ಜ್ ಇಸ್ ಪ್ಲಸ್ ಕ್ಯೂ. ಸೊ ವಿ ಹ್ಯಾವ್ ದ ರಿಲೇಷನ್ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎ. ಕ್ಯೂ ಬೇಕಾದ್ರೆ ಸಿಗ್ಮಾ ಎ ಅಂತ ಬರೀಬಹುದು. ಅದೇ ರೀತಿ ಮೈನಸ್ ಕ್ಯೂ ಇಸ್ ಈಕ್ವಲ್ಸ್ ಟು Q is equal to sigma A ಅಂತ ಬರೀಬಹುದು, ಮೈನಸ್ Q is equal to minus sigma A. ಸೊ ಇದನ್ನ ನಾನು ಆಮೇಲೆ ಯೂಸ್ ಮಾಡ್ಕೋತೀನಿ ಈ ಟರ್ಮ್ಸ್ ನ. ಈಗ ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅರೆ ಎನಿ ಕೆಪಾಸಿಟರ್ ನ ನಾವು ಡೆಫಿನೇಷನ್ ಯಾವ ತರ ಡಿಫೈನ್ ಮಾಡಿದ್ವಿ? ಕೆಪಾಸಿಟೆನ್ಸ್, ದ ಕೆಪಾಸಿಟೆನ್ಸ್ ಬೈ ಡೆಫಿನೇಷನ್ ಕೆಪಾಸಿಟೆನ್ಸ್ ಇಸ್ ಡಿಫೈನ್ಡ್ ಆಸ್, ಕೆಪಾಸಿಟೆನ್ಸ್ ನ ಯಾವ ರೀತಿ ಡಿಫೈನ್ ಮಾಡ್ತೀವಿ? C is equals to charge on either of plate divided by potential difference between plates. Charge on the either of the plate ನಮ್ಗೆ ಆಲ್ರೆಡಿ ಗೊತ್ತಿದೆ. Q ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳಿ, ಸಿಗ್ಮಾ ಎ. Q ಇದು ಸಿಕ್ಕೋಯ್ತು ನಮಗೆ, ಸಿಗ್ಮಾ ಎ ಸಿಕ್ಕೋಯ್ತು. ಈಗ ಡಿನಾಮಿನೇಟರ್ ಒಂದಿದೆ ನೋಡಿ, ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ನಮ್ಗೆ ಒಂದು ವೋಲ್ಟ್ ಮೀಟರ್ ಕೊಡಿ, ತಗೊಂಡು ಕನೆಕ್ಟ್ ಮಾಡಿ ಜಾಯಿನ್ ಮಾಡಿ ಅದ್ರ ವ್ಯಾಲ್ಯೂ ಬರೀತೀವಿ. ನೋ, ಕೊಟ್ಟಿರ್ತಕ್ಕಂಥ ಡೇಟಾನ ಯೂಸ್ ಮಾಡ್ಕೊಂಡು ನಾವು ಡಿರೈವ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಇದನ್ನ ಇಕ್ವೇಶನ್ 1 ಅಂತ ಕರಿತೀನಿ. ಸೊ ಒಂದು ಪಕ್ಕದಲ್ಲಿ ಇಟ್ಟಿರ್ತೀನಿ, ಬೇಕಾದ್ರೆ ಇಲ್ಲಿ ಬರೀಬಹುದು Q ಡಿವೈಡೆಡ್ ಬೈ ಡೆಲ್ಟಾ ವಿ. ಲೆಟ್ ಮಿ ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ಸೈಡ್ ಅಲ್ಲಿ ಇಡೋಣ ಅದನ್ನ. ನೆಕ್ಸ್ಟ್ ನೋಡಿ, ಆಲ್ರೆಡಿ ನಾನು ಜಸ್ಟ್ ಇದು ಸ್ಟಾರ್ಟ್ ಮಾಡಕ್ಕಿಂತ ಮೊದಲೇ ಹೇಳಿದೆ, ಒಂದು ಇನ್ಫೈನೈಟ್ ಪ್ಲೇಟ್, ಮತ್ತೆ ಹೇಳ್ತಾ ಇದೀನಿ, ಇನ್ಫೈನೈಟ್ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿರೋದು ಅಂತಲ್ಲ. ಒಂದು ಪಾಯಿಂಟ್ ಚಾರ್ಜ್ ಗೆ ಕಂಪೇರ್ ಮಾಡಿದೆ. ಅರೆ ಒಂದು ಮಸ್ಕಿಟೋ ಬಂದು ಈ ಬೋರ್ಡ್ ನ ಇಲ್ಲಿಂದ 10 ದಿನ ಮಿಟಕ್ಸ್ಕೊಂಡು ನೋಡಿದ್ರೆ ಆ ಬೋರ್ಡ್ ದೊಡ್ಡ ಯೂನಿವರ್ಸ್ ತರ ಕಾಣುತ್ತೆ. ಹಾಗಾಗಿ ಆ ಬೋರ್ಡ್ ಇನ್ಫೈನೈಟ್ ಆಗಿರುತ್ತೆ. ಅದಕ್ಕೆ ಇನ್ ದ ಸೇಮ್ ಮ್ಯಾನರ್ ಒಂದು ಪಾಯಿಂಟ್ ಚಾರ್ಜ್ ಗೆ ಕಂಪೇರ್ ಮಾಡಿದೆ, ಈ ಡಿ ಗೆ ಕಂಪೇರ್ ಮಾಡಿದೆ, ಎ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡದಾಗಿದ್ರೆ ನಾವು ಈ ಪ್ಲೇಟ್ ನ ಇನ್ಫೈನೈಟ್ ಪ್ಲೇಟ್ ಅಂತ ಕನ್ಸಿಡರ್ ಮಾಡ್ಬೋದಾ? ಈಗ ಯಾವ್ದಾದ್ರು ಒಂದು ಪ್ಲೇಟ್ ಪಾಸಿಟಿವ್ ಚಾರ್ಜ್ ಆಗಿದ್ದು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಚಾರ್ಜ್ ಆಗಿದೆ ವಿತ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ,
ಇದರ ಹೊರಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. E is equal to sigma divided by 2 epsilon naught. ಇದು ಫಸ್ಟ್ ಚಾಪ್ಟರ್ ಅಪ್ಲಿಕೇಶನ್ ಆಫ್ ಗಾಸ್ ಲಾ. ಅದ್ರ ಬದಲು ನೆಗೆಟಿವ್ ಚಾರ್ಜ್ ಇದ್ರೆ ಇದ್ರ ಬದಲು ನೆಗೆಟಿವ್ ಚಾರ್ಜ್ ಸೇಮ್ ಮೈನಸ್ ಸಿಗ್ಮಾ ಅಂಡ್ ಏರಿಯಾ ಸೇಮ್ ಇದ್ರೆ ಹೊರಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. E is equal to sigma divided by 2 epsilon naught but in opposite direction. ಇದು ರೈಟ್ ಸೈಡ್ ಹೋಗುತ್ತೆ, ಇದು ಅವೇ ಫ್ರಮ್ ದ ಪ್ಲೇಟ್ ಹೋಗುತ್ತೆ, ಇದರಲ್ಲಿ ಟುವರ್ಡ್ಸ್ ದ ಪ್ಲೇಟ್ ಆಗುತ್ತೆ. ಈಗ ನೋಡಿ ಇಲ್ಲಿ ಇದ್ರ ಒಳಗಡೆ ಈ ಪ್ಲೇಟ್ ನ ಇಗ್ನೋರ್ ಮಾಡಿ, ಈ ಸ್ಪೇಸ್ ನಲ್ಲಿ ಇದೊಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡತ್ತ. ಅದು ಯಾವ ಕಡೆಗೆ ಇರುತ್ತೆ? ರೈಟ್ ಸೈಡ್ ಇರುತ್ತೆ, E ಪ್ಲಸ್. ಕ್ಲಿಯರ್? ಮತ್ತೆ ನೆಗೆಟಿವ್ ಪ್ಲೇಟ್ ನ ಕನ್ಸಿಡರ್ ಮಾಡಿ, ಟುವರ್ಡ್ಸ್ ದ ಪ್ಲೇಟ್ ಬರುತ್ತಾ, ಸೊ ಅದು ಕೂಡ ಈ ಕಡೆಗೆ ಇರುತ್ತೆ, ಅದ್ ಡೈರೆಕ್ಷನ್ E ಮೈನಸ್ ಇರುತ್ತೆ. ಹಾಗಾದ್ರೆ ನೆಟ್ ಫೀಲ್ಡ್ ಯಾವ ಕಡೆಗೆ ಇರುತ್ತೆ? ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಆಡ್ ಆಗತ್ತಾ? ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್. ನೋಡಿ ಒಂದು ಪ್ರಾಬ್ಲಮ್ ಇತ್ತು, ಏನಪ್ಪಾ, ಸ್ಪೆರಿಕಲ್ ಕೆಪಾಸಿಟರ್ ಅಲ್ಲಿ ತುಂಬಾ ಪೂರ್ತಿ ಸ್ಪೇಸ್ ಅಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇತ್ತು. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಇರುತ್ತೆ, ಈ ಪ್ಲೇಟ್ ಎಷ್ಟಿದೆಯೋ ಅದೇ ರೀಜನ್ ಅಲ್ಲಿ ಮಾತ್ರ ಕನ್ಫೈನ್ ಆಗ್ತದೆ. ಒನ್ ಆಫ್ ದ ಡ್ರಾಬ್ಯಾಕ್ ಏನಾಯ್ತು, ಎನರ್ಜಿ ಇಸ್ ಡಿಸ್ಟ್ರಿಬ್ಯೂಟೆಡ್ ಫ್ರಮ್ ಆರ್ ಟು ಇನ್ಫಿನಿಟಿ. ಇಲ್ಲಿ ಬರೀ ಈ ಮಧ್ಯದಲ್ಲಿ ಮಾತ್ರ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಒಂದು ಓವರ್ಕಮ್ ಆಯ್ತು. ಇನ್ನೊಂದೇನು, ಸ್ಪೇಸ್ ಕಾನ್ಸ್ಟೆಂಟ್ ದೊಡ್ಡ ಸೈಜ್ ಇತ್ತು. ಈಗ ಸ್ಮಾಲ್ ಸೈಜ್ ನಾವು ತಗೊಂತಿರೋದು, ಏರಿಯಾ ಆಫ್ ದ ಪ್ಲೇಟ್ ನು ಸ್ಮಾಲ್ ತಗೊಂತಿದ್ವಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ನು ಸ್ಮಾಲ್ ತಗೊಂತಿದ್ವಿ. ಹಾಗಾದ್ರೆ ಎರಡನೇ ಡ್ರಾಬ್ಯಾಕ್ ಕೂಡ ಓವರ್ಕಮ್ ಆಯ್ತು. ಹಾಗಾಗಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಕ್ಕೆ ಯೋಗ್ಯತೆ ಬಂತು. ಈಗ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್, ಈ ನೆಟ್ ಇಸ್ ಈಕ್ವಲ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಪ್ಲೇಟ್ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಪ್ಲೇಟ್. ಇದರಿಂದನೂ ರೈಟ್ ಸೈಡ್ ಗೆ ಇದೆ, ಇದರಿಂದನೂ ರೈಟ್ ಸೈಡ್ ಗೆ ಇದೆ. ಹಾಗಾಗಿ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸಿಗ್ಮಾ ಡಿವೈಡೆಡ್ ಬೈ 2 epsilon naught ಪ್ಲಸ್ ಸಿಗ್ಮಾ ಡಿವೈಡೆಡ್ ಬೈ 2 epsilon naught. ಸರ್ ಮೈನಸ್ ಬರ್ಬೇಕಲ್ಲ? ಇಲ್ಲ, ನಾನು ವೆಕ್ಟರ್ ಸಮ್ ಮಾಡ್ಬೇಕಾಗಿರೋದು. ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, ವೆಕ್ಟರ್ ಸಮ್. ಸೊ ನಾನು ಬರೀ ಮ್ಯಾಗ್ನಿಟ್ಯೂಡ್ ನ ಮಾತ್ರ ಫೈಂಡ್ ಔಟ್ ಮಾಡ್ತೀನಿ. E is equals to sigma by 2 epsilon naught plus sigma by 2 epsilon naught. ಏನಾಗತ್ತೆ ಇದು? E is equals to 2 sigma divided by 2 epsilon naught, 2 ಸತ್ತೋಗ್ಬಿಡುತ್ತೆ, sigma divided by epsilon naught. Let me call this as equation number 2. Equation ಏನು ಬೇಕಿಲ್ಲ, ಸುಮ್ಮನೆ ಯಾಕೆ ಕಾಂಪ್ಲಿಕೇಟ್ ಮಾಡ್ಕೊಂತೆ, ಇಸ್ ಬೇಕಿತ್ತು. ನನಗೆ ಆಕ್ಚುಲಿ ಬೇಕಿರೋದೇನು, ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಪ್ಲೇಟ್ಸ್. ಸರ್ ನೀವು ನೋಡಿದ್ರೆ ತಲೆ ಇಲ್ಲದೆ ಹೋಗ್ತಾರ ಎಲೆಕ್ಟ್ರಿಕ್ ಫೀಲ್ಡ್ ನ ಪಾಯಿಂಟ್ ಮಾಡಿದ್ರಿ. ಕಂದ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಸಿಗತ್ತೆ. ಫ್ರಮ್ ದ ರಿಲೇಷನ್ ವಿ ಹ್ಯಾವ್ ದ ರಿಲೇಷನ್ ಬಿಟ್ವೀನ್ ಯಾರ ಮಧ್ಯೆ ಸರ್? ನೀವು ಮತ್ತೆ ಅಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಪೊಟೆನ್ಶಿಯಲ್ ನಡುವೆ ಇರ್ತಕ್ಕಂಥ ರಿಲೇಷನ್ ನ ತಗೊಂಡು ಬಿಟ್ವೀನ್ E and delta V. E is equals to minus delta V divided by delta R. ಜಸ್ಟ್ ಸೈನ್ ನ ಇಗ್ನೋರ್ ಮಾಡಿ, ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕಡೆಗೆ ಹೋಗ್ತಾರೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಕಮ್ಮಿ ಆಗತ್ತೆ ಅಂತ. ಆಬ್ವಿಯಸ್ಲಿ ಇದು ಹೈಯರ್ ಪೊಟೆನ್ಶಿಯಲ್ ಇದೆ, ಇದು ಲೋಯರ್ ಪೊಟೆನ್ಶಿಯಲ್ ಇದೆ. ಈ ನೆಟ್ ಈ ಕಡೆಗೆ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಏನಾಗುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಕಮ್ಮಿ ಆಗತ್ತೆ. ಅರೆ ಪೊಟೆನ್ಶಿಯಲ್ ಕಮ್ಮಿ ಆಗತ್ತೆ, ನಮ್ಗೆ ಡಿಫರೆನ್ಸ್ ಬೇಕಿರೋದ್ರಿಂದ ಸೈನ್ ನ ಇಗ್ನೋರ್ ಮಾಡ್ತೀನಿ. ಹಾಗಾದ್ರೆ ದಿಸ್ ಇಂಪ್ಲೈಸ್ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಇ ಇಂಟು ಡೆಲ್ಟಾ ಆರ್. ಸೊ ಇವೆರಡರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ? ಡಿ ಇದೆ. ಹಾಗಾಗಿ ಇದನ್ನೇನಂತ ಬರೀತೀನಿ? ಡಿ ಅಂತ ಬರೀತೀನಿ. ಇಲ್ಲೂ ಅಷ್ಟೇ ಡಿ ಅಂತ ಬರೀತೀನಿ. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಇ ಇಂಟು ಟಿ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಟ್ ಈಸ್ ಫ್ರಮ್ ಇಕ್ವೇಶನ್ ನಂಬರ್ 1. Equation 1 implies C is equals to charge on the either of the plate Q ಇದೆ divided by E into D ಇದೆ. ನೋಡಿ Q ನ ನಾನು sigma A ಅಂತ ಬರೀಬೋದಾ? We have Q is equals to sigma into A, and also we have E is equals to sigma by 2 epsilon naught. ಅದರ ವ್ಯಾಲ್ಯೂ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅದರ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. C is equals to sigma A whole divided by sigma by 2 epsilon naught into D. So sigma ಡಮಾರ್ ಆಯ್ತು. C is equals to ಏನೋ ಮಿಸ್ ಆಯ್ತು. ಇದು ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿರಬೇಕು? ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಇರಬೇಕು. ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದೀಸ್ ಟೂ ಪ್ಲೇಟ್ಸ್. ಹೌದಾ? ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ C is equals to in numerator ಗೆ ಬಂದ್ರೆ epsilon naught A divided by D. That's it.
C is equals to epsilon naught A divided by D for parallel plate capacitor. Parallel plate capacitor. ಇನ್ನೊಂದು ಕಂಡೀಷನ್ ಏನು, D should be much smaller than A value. A ಗೆ ಕಂಪೇರ್ ಮಾಡಿದ್ರೆ D ವ್ಯಾಲ್ಯೂ ಕಮ್ಮಿ ಇರಲೇಬೇಕು ಆಬ್ವಿಯಸ್ಲಿ. ಈಗ D ವ್ಯಾಲ್ಯೂ ಕಮ್ಮಿ ಆಗ್ತಿದ್ದಷ್ಟು ಎಪ್ಸಿಲಾನ್ ಸಿ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಡಿಸ್ಕಷನ್ ಇದೆ, ಒಂದು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳ್ತಿರ್ತಾರೆ, ಹೌ ಕ್ಯಾನ್ ಯು ಇನ್ಕ್ರೀಸ್, ಹೌ ಕ್ಯಾನ್ ಯು ಡಿಕ್ರೀಸ್ ಕೆಪಾಸಿಟೆನ್ಸ್, ಅದನ್ನ ಡಿಸ್ಕಸ್ ಮಾಡೋಣ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಇಷ್ಟೇ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇಷ್ಟನ್ನ ಡಿರೈವ್ ಮಾಡಿದ್ರೆ ಸಾಕು. ಈವನ್ ಇದನ್ನೆಲ್ಲ ಮೆನ್ಷನ್ ಮಾಡೋ ಅವಶ್ಯಕತೆನೂ ಇಲ್ಲ, ಇದನ್ನೆಲ್ಲ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಗೆ ಹೇಳಕ್ಕೆ ತೋರಿಸಿ ಅಷ್ಟೇ. ನೋಟ್ ಮಾಡ್ಕೊಳ್ಳಿ, ವಿಲ್ ರಿಮೂವ್. ಡನ್. ನೋಡಿ, ಬೋರ್ಡ್ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಒಂಚೂರು ಡಿಸ್ಕಷನ್ ಮಾಡೋಣ. ಐ ಮೀನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ, ಹಾಗಾಗಿ ಡಿಸ್ಕಷನ್ ಮಾಡೋಣ. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ತಗೊಂಡ್ರೆ such that the area of the plate, either of the plate is A, distance between them is D. ಇದ್ರೆ ಕೆಪಾಸಿಟೆನ್ಸ್ ಎಷ್ಟಿರುತ್ತೆ, ಎಪ್ಸಿಲಾನ್ ನಾಟ್ A divided by D. ಇದು ಯಾವಾಗ ವ್ಯಾಲಿಡ್ ಇದೆ ಅಂದ್ರೆ when the space between them is air or vacuum. When air or vacuum is filled. ಇವುಗಳ ನಡುವೆ ಏರ್ ಅಥವಾ ವ್ಯಾಕ್ಯೂಮ್ ಇದ್ದಾಗ ಇಷ್ಟಿರುತ್ತೆ. ಈಗ ಅದ್ರ ಒಳಗಡೆ ಏನಾದ್ರೂ ಒಂದು ಮೀಡಿಯಂ ನ ಫಿಲ್ ಮಾಡಿದ್ರೆ, ಆಕ್ಚುಲಿ ಒಂದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇರತಕ್ಕಂತ ಒಂದು ಮೆಟೀರಿಯಲ್ ನ ಫಿಲ್ ಮಾಡಿದ್ರೆ ಅದರ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗತ್ತೆ. ನೋಡಿ, ಈ ಫಿನೋಮಿನನ್ ಅಂದ್ರೆ ಯಾಕೆ ಇನ್ಕ್ರೀಸ್ ಆಗತ್ತೆ ಅನ್ನೋದ್ರ ಒಂದು ಸಪರೇಟ್ ವಿಡಿಯೋ ಇದೆ, ಅದ್ರ ಮೇಲೆ ಒಳ್ಳೊಳ್ಳೆ ಕ್ವಶನ್ಸ್ ನ ಮಾಡ್ತೀನಿ. ಬೈ ದ ಎಂಡ್ ಆಫ್ ದ ಚಾಪ್ಟರ್ ನಿಮ್ಗೆ ಸಿಗುತ್ತೆ. ಈಗ ಸದ್ಯಕ್ಕೆ ಇದ್ರ ಒಳಗಡೆ ಏನಾದ್ರು ಮೀಡಿಯಂ ನ ಫಿಲ್ ಮಾಡಿದ್ರೆ ಕೆಪಾಸಿಟೆನ್ಸ್ ಕೆ ಟೈಮ್ಸ್ ಇನ್ಕ್ರೀಸ್ ಆಗತ್ತೆ. ಸೊ if a medium of dielectric constant K is filled, capacitance ಏನಾಗತ್ತೆ, K times epsilon naught A divided by D ಆಗತ್ತೆ. ಅಂದ್ರೆ ಏರ್ ಅಲ್ಲಿ ಇದ್ದಾಗ ಏನಿತ್ತು ಅದು K times ಮಲ್ಟಿಪ್ಲೈ ಆಗಿ ಹೊಸ ಕೆಪಾಸಿಟೆನ್ಸ್ ಬರುತ್ತೆ. ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಇದೆ, ಜಾಸ್ತಿ ಡಿಸ್ಕಷನ್ ಇಲ್ಲಿ ಮಾಡಲ್ಲ. ಆವಾಗ ಒಂದು ಮೀಡಿಯಂ ಫಿಲ್ ಮಾಡಿದ್ರೆ ಇಸ್ ಬರುತ್ತೆ. ಈಗ ಹೇಳಿ, ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳೋ ಕ್ವಶನ್ ಇದೇನಪ್ಪ, ಹೌ ಕ್ಯಾನ್ ಯು ಇನ್ಕ್ರೀಸ್ ದ ಕೆಪಾಸಿಟೆನ್ಸ್? ಐದರ್ ಬೈ ಇನ್ಕ್ರೀಸಿಂಗ್ ಏರಿಯಾ. ಕರೆಕ್ಟ್ ಆಗಿ ವರ್ಡ್ಸ್ ಅಲ್ಲಿ ಬರೀರಿ, ಹಿಂಗೆ ಬರೀಬೇಡಿ. ಅರೆ ಇಲ್ಲಿವರೆಗೂ ಬಂದಿದ್ದೀರಿ ಅಂದ್ರೆ ಅದು ಸ್ಟೇಟ್ಮೆಂಟ್ ಮಾಡಕ್ ನಿಮ್ಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬೈ ಇನ್ಕ್ರೀಸಿಂಗ್ ಏರಿಯಾ ಅಂಡ್ ದ ಸೆಕೆಂಡ್ ಒನ್, ಈ ಡಿಸ್ಟೆನ್ಸ್ ನ ಕಮ್ಮಿ ಮಾಡ್ತಾರೆ ಬೈ ರೆಡ್ಯೂಸಿಂಗ್ ದ ಡಿ ವ್ಯಾಲ್ಯೂ. ಇನ್ನೇನಾರ ಚೇಂಜ್ ಮಾಡ್ಬೋದೇ ನೋಡಿ, ಬೈ ಫಿಲ್ಲಿಂಗ್ ದ ಮೀಡಿಯಂ, ಮೀಡಿಯಂ ಯಾವ್ದಾದ್ರು ಒಂದು ತಗೊಂಡ್ಬಂದು ಅದ್ರ ಒಳಗಡೆ ಫಿಲ್ ಮಾಡಿದ್ರೆ K times increase ಆಗುತ್ತೆ, where K is the dielectric constant of the given medium. ಇದನ್ನ ಕೇಳ್ತಿರ್ತಾರೆ ಸಿಕ್ಕಾಪಟ್ಟೆ, ನೋಟ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಟು ದ ಅದರ್ ವೇ ಆಫ್ ಲುಕಿಂಗ್. ಇಷ್ಟ ಆಯ್ತಾ ಇದು? ನೋಟ್ ಮಾಡ್ಕೊಳ್ಳಿ. ಡನ್, ಪಕ್ಕಾ, ಶೋರ್. ಸಪೋಸ್ ನಿಮ್ಗೆ ಒಂದು ಸರ್ಕ್ಯುಲರ್ ಡಿಸ್ಕಿನ ಮೇಡಪ್ ಆಗಿರ್ತಕ್ಕಂಥ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕೊಡ್ತೀನಿ. ಈ ತರ ಇದೆ, ಈ ಕಡೆ ಒಂದು ಟರ್ಮಿನಲ್ ಇದೆ, ಈ ಕಡೆ ಒಂದು ಟರ್ಮಿನಲ್ ಇದೆ. ನೋಡಿ, ಪ್ಲೇಟ್ಸ್ ಇದು, ಒಂದು ಪ್ಲೇಟ್ ಇದು, ಇನ್ನೊಂದು ಪ್ಲೇಟ್ ಇದು, such that the radius of each plate is small r. ಇದನ್ನು ನಾವು ಕೆಪಾಸಿಟರ್ ಆಗಿ ಯೂಸ್ ಮಾಡಬಹುದು. ಅರೆ ಸೇಮ್ ಡೆಫಿನೇಷನ್, C such that this distance is small e. C is equals to epsilon naught area divided by distance between them. Area is A is the area of either of the plate. ಎರಡು ಸೇರ್ಸ್ ಆಡ್ ಮಾಡಿ ಬರಿಬೇಡಿ, ಯಾವ್ದಾದ್ರು ಒಂದು ಪ್ಲೇಟ್ ಏರಿಯಾ ಇದೆ ಅದನ್ನ ತಗೊಳ್ಳಿ. ಸೊ ದಟ್ ಈಸ್ ಎಪ್ಸಿಲಾನ್ ನಾಟ್. ವಾಟ್ ಇಸ್ ದ ಏರಿಯಾ ಆಫ್ ಈಚ್ ಪ್ಲೇಟ್? ಪೈ r square whole divided by d. ಒಂದು ಸರ್ಕ್ಯುಲರ್ ಕೆಪಾಸಿಟರ್ ನ ಕೊಟ್ರೆ, ಸರ್ಕ್ಯುಲರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕೊಟ್ರೆ ಈ ತರ ಬರೀರಿ. ಅದೇ ಒಂದು ರೆಕ್ಟಾಂಗುಲರ್ ಡೈಮೆನ್ಷನ್ಸ್ ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದ ಲೆಂತ್ ಇಸ್ b and the width is a. ಈ ತರ ಒಂದು ಪ್ಯಾರಲಲ್ ಪ್ಲೇಟ್ ನ ಕೆಪಾಸಿಟರ್ ನ ಕೊಟ್ಟಿದ್ರೆ, ಇದು a ಇತ್ತು, ಇದು b ಇತ್ತು, ಈ ಕಡೆ ಒಂದು ಟರ್ಮಿನಲ್, ಈ ಕಡೆ ಒಂದು ಟರ್ಮಿನಲ್. ವಾಟ್ ಇಸ್ ಈ ಡಿಸ್ಟೆನ್ಸ್? d. Distance of separation is d. What is the capacitance of this parallel plate capacitor? Again, C is equals to epsilon naught into area divided by d. What is the area of each plate? A into b. That is C is equals to epsilon naught A into b whole divided by d. ಈಗ ಅದ್ರ ಒಳಗಡೆ ಮೀಡಿಯಂ ನ ಫಿಲ್ ಮಾಡಿದ್ರೆ multiplied by dielectric constant. ಅಷ್ಟೇ, ಇನ್ನೇನು ಇಲ್ಲ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಈಕ್ವೇಶನ್, ದಟ್ ಈಸ್ ಎನರ್ಜಿ ಸ್ಟೋರ್ ಇನ್ ಎ ಕೆಪಾಸಿಟರ್. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಕೇಳ್ತಾನೆ ಇದ್ದಾರೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಫೈನಲ್ ಈಕ್ವೇಶನ್ಸ್ ನ ನೋಡೋಣ. ಲೆಟ್ಸ್ ಸಿ. ಡನ್. ನೆಕ್ಸ್ಟ್ ಡಿರೈವೇಶನ್ ಇಸ್ ದ ಎನರ್ಜಿ ಸ್ಟೋರ್ಡ್ ಇನ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅಗೈನ್ 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ, ಹಾಗಾಗಿ ಒಂಚೂರು ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಬೇಸಿಕಲಿ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕನ್ಸಿಡರ್ ಮಾಡೋಣ. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇನಿಷಿಯಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾರ್ಜ್ ಇಲ್ಲ ತನ್ನಲ್ಲಿ.
ಆ ತರ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕನ್ಸಿಡರ್ ಮಾಡಿ. ಮತ್ತೆ ಇನ್ನೊಂದು ಕಂಡೀಷನ್ ಇದೆ, ಇದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಅನ್ಸ್ಕೋಬೇಕಾದ್ರೆ ಅದಕ್ಕೊಂದು ಯೋಗ್ಯತೆ ಇರಬೇಕು. ಏನದು ಯೋಗ್ಯತೆ? ಡಿ ಮಸ್ಟ್ ಬಿ ಮಚ್ ಸ್ಮಾಲರ್ ದನ್ ಏರಿಯಾ, ವೇರ್ ಎ ಇಸ್ ಅ ಏರಿಯಾ ಆಫ್ ಈಚ್ ಪ್ಲೇಟ್. ಈ ಕಡೆ ಒಂದು ಟರ್ಮಿನಲ್ ಬೇಕಾದ್ರೆ ಬರೀರಿ, ಇಲ್ಲಾದ್ರೆ ಇಗ್ನೋರ್ ಮಾಡಿ. ನಾವು ವಾಟ್ ಇಸ್ ದ ಇನಿಷಿಯಲ್ ಚಾರ್ಜ್? ಇನಿಷಿಯಲ್ ಚಾರ್ಜ್ ಏನು ಇಲ್ಲ ಸರ್, ಅಲ್ಲಿ ಇನ್ನು ಚಾರ್ಜೇ ಮಾಡಿಲ್ಲ. ಹಾಗಾಗಿ ದ ಕ್ಯೂ ಇನಿಷಿಯಲ್ ಇಸ್ 0. ಏನು ಚಾರ್ಜೇ ಇಲ್ಲ ಆ ಪ್ಲೇಟ್ಸ್ ಅಲ್ಲಿ. ಅರೆ ಹೊಸ ಕೆಪಾಸಿಟರ್ ನ ಡಿಸೈನ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ, ಇನ್ನು ನಾನು ಏನು ಚಾರ್ಜ್ ಮಾಡಿಲ್ಲ. ಹಾಗಾಗಿ ಇನಿಷಿಯಲ್ ಎನರ್ಜಿ ಏನಿದೆ, ಇನಿಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು 0. ಆಕ್ಚುಲಿ ಎನರ್ಜಿ ಯಾವ ಫಾರ್ಮ್ ಅಲ್ಲಿ ಒಪ್ಟೇನ್ ಆಗುತ್ತೆ? ಪೊಟೆನ್ಶಿಯಲ್ ಎನರ್ಜಿ ಫಾರ್ಮ್ ಅಲ್ಲಿ. ಹೆಂಗೆ ಸರ್? ಅರೆ ಚಾರ್ಜಸ್ ನಾವು ಆಡ್ ಮಾಡ್ತಾ ಇದ್ರೆ ಅದು ಸಿಸ್ಟಮ್ ಆಫ್ ಚಾರ್ಜಸ್ ತಾನೆ, ಪೊಟೆನ್ಶಿಯಲ್ ಎನರ್ಜಿ ಫಾರ್ಮ್ ಅಲ್ಲೇ ನಮ್ಗೆ ಸಿಗೋದು. ಕೈನೆಟಿಕ್ ಎನರ್ಜಿ ಅಲ್ಲಿ ಸಿಗತ್ತಾ? ಇಲ್ಲ. ಕೈನೆಟಿಕ್ ಎನರ್ಜಿ ಅಲ್ಲಿ ಸಿಕ್ಕಿದ್ರೆ ರಪ್ ಅಂತ ಹೋಗ್ಬೇಕಾಯ್ತು, ಓಡ್ತಾ ಇರ್ಬೇಕು ವೆಲಾಸಿಟಿ. ಸೊ ಇಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಫಾರ್ಮ್ ಅಲ್ಲಿ ಮಾತ್ರ ಸಿಗ್ತಾ ಇದೆ. ಇನಿಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು 0. ಇನಿಷಿಯಲ್ ಚಾರ್ಜ್ QI is equal to 0. ಚಾರ್ಜ್ 0 ಇದ್ದಾಗ ಎನರ್ಜಿ ಕೂಡ 0 ಇದೆ. Let us assume the final potential energy is UF when final charge is equal to capital Q. ಈಗ ಈ ಪೂರ್ತಿ ಸಿಸ್ಟಮ್ ನ ಚಾರ್ಜ್ ಆದ್ಮೇಲೆ ಎಷ್ಟು ಇದೆ ಚಾರ್ಜ್? ಪ್ಲಸ್ ಕ್ಯೂ ಚಾರ್ಜ್ ಇಲ್ಲಿ ಬರುತ್ತೆ ಅಂಡ್ ಮೈನಸ್ ಕ್ಯೂ ಚಾರ್ಜ್ ಇಲ್ಲಿ ಬರುತ್ತೆ. ಸೊ ಪ್ಲಸ್ ಕ್ಯೂ ಯೂನಿಫಾರ್ಮ್ ಆಗಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ and minus q ಇಲ್ಲಿ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ನೆಟ್ ಚಾರ್ಜ್ ಇಸ್ q and ಫೈನಲ್ ಪೊಟೆನ್ಶಿಯಲ್ ಎನರ್ಜಿ UF ಇದೆ. ಈಗ ಇಲ್ಲಿಂದ ಇಲ್ಲಿಗೆ ಹೋಗೋ ಪ್ರೊಸೀಜರ್ ಅಲ್ಲಿ ಲೆಟ್ ಅಸ್ ಅಸ್ಯೂಮ್ q ಇಂಟರ್ಮೀಡಿಯೇಟ್ ಇಸ್ q ಮಿಡ್ಲ್ ಅಥವಾ q ಇಂಟರ್ಮೀಡಿಯೇಟ್. ತೆಲುಗಲ್ಲಿ ಇಂಟರ್ಮೀಡಿಯೇಟ್ ಅಂದ್ರೆ ಬೇರೆ ಏನೋ ಇದೆ, ಗೊತ್ತಾ ಏನು ಅಂತ? ತೆಲುಗಲ್ಲಿ ಇಂಟರ್ಮೀಡಿಯೇಟ್ ಅಂದ್ರೆ ಫಸ್ಟ್ PUC ಸೆಕೆಂಡ್ PUC ಏನ್ ಚದುవుతున్నా ಅಂದ್ರೆ ನಾನು ಚದುవుతా ಉన్నా ಇಂಟರ್ಮೀಡಿಯೇಟ್. ನಾನು ಆ ಇಂಟರ್ಮೀಡಿಯೇಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಇನಿಷಿಯಲ್ ಮತ್ತೆ ಫೈನಲ್ ಚಾರ್ಜಿಂಗ್ ಪ್ರೊಸೀಜರ್ ಅಲ್ಲಿ ಮಧ್ಯದಲ್ಲಿ ಏನೋ ಒಂದು ಚಾರ್ಜ್ ಆಗಿದೆ, ಅದು ಕ್ಯೂ. ಅರ್ಥ ಆಯ್ತಾ? ಇನ್ ಬಿಟ್ವೀನ್ ದ ಪ್ರೋಸೆಸ್, ಚಾರ್ಜಿಂಗ್ ಪ್ರೋಸೆಸ್ ನಲ್ಲಿ 0 ಇಂದ ಕ್ಯಾಪಿಟಲ್ ಕ್ಯೂಗ್ ಹೋಗೋ ಪ್ರೊಸೀಜರ್ ಅಲ್ಲಿ ಮಧ್ಯದಲ್ಲಿ ಯಾವ್ದೋ ಒಂದು ಸ್ಟೇಜ್ ನ ಕನ್ಸಿಡರ್ ಮಾಡಿದೀನಿ. ಅಟ್ ದಿಸ್ ಸ್ಟೇಜ್ ನಾನು ಈ ಕಡೆಯಿಂದ ಈ ಕಡೆಗೆ ಚಾರ್ಜಸ್ ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಈ ಕಡೆಯಿಂದ ಚಾರ್ಜಸ್ ನ ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾನೆ. ಯಾರು ಮಾಡ್ತಾರೆ ಆ ಕೆಲಸ? ನಾವೇನು ಸುತ್ತಿ ಪಟ್ಕಾರ ಎಲ್ಲ ತಗೊಂಡು ಹೋಗಿ ಚಾರ್ಜಸ್ ನ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಬೇಸಿಕಲಿ ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ರೆ ಅದ್ ನೋಡ್ಕೊಳತ್ತೆ, ಮುಂದೆ ಗೊತ್ತಾಗುತ್ತೆ. ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಈ ಪ್ರೋಸೆಸ್ ನೆಲ್ಲ ಬ್ಯಾಟ್ರಿ ಮಾಡೋದು ಆಕ್ಚುಲಿ. ಈಗ ಇಲ್ಲಿಂದ ಚಾರ್ಜಸ್ ನ ತೆಗೆದು ಈ ಕಡೆಗೆ ಹಾಕೋ ಪ್ರೊಸೀಜರ್ ಅಲ್ಲಿ ಈ ಪೂರ್ತಿ ಸಿಸ್ಟಮ್ಗೆ ಪೊಟೆನ್ಶಿಯಲ್ ಎನರ್ಜಿ ಗೈನ್ ಆಗ್ತಾ ಇದೆ. ಇನ್ ಬಿಟ್ವೀನ್ at intermediate time, let dq is the charge I am taking from here to here. ಇಲ್ಲಿಂದ ಇಲ್ಲಿಗೆ dq ಚಾರ್ಜ್ ಅನ್ನ ಕಳಿಸ್ತೀನಿ. ಸುಮ್ಮನೆ ಹೋಗತ್ತಾ? ಇಲ್ಲ. ನನ್ನ ಅಮೌಂಟ್ ಸ್ವಲ್ಪ ವರ್ಕ್ ಅನ್ನ ಮಾಡಲೇಬೇಕು. ಎಷ್ಟು ವರ್ಕ್ ಅನ್ನ ಮಾಡಬೇಕು ಅದಕ್ಕೂ ನಮ್ಗೆ ಇಕ್ವೇಶನ್ ಒಂದಿದೆ. let q be the charge at an instant, at an instant and the work done in moving a small amount of charge dq from negative plate to positive plate, ಇಷ್ಟು ಚಾರ್ಜ್ ನ ಈ ಕಡೆಯಿಂದ ಆ ಕಡೆ ಕಳಿಸ್ಬೇಕಾದ್ರೆ ಎಷ್ಟು ವರ್ಕ್ ಆಗತ್ತೆ? ದಟ್ ಈಸ್ ಗಿವನ್ ಬೈ small amount of work done. Delta W is equals to potential difference between the plates into charge mode. ಇಲ್ಲಿ ಗೊತ್ತಲ್ಲ ಡಿಫರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಪೊಟೆನ್ಶಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್ ಮೋಡ್. ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ? ಅರೆ ಒಂದು ಯೂನಿಟ್ ಚಾರ್ಜ್ ನ ಇಲ್ಲಿಂದ ಇಲ್ಲಿ ಕಳ್ಸಕ್ಕೆ ಏನ್ ವರ್ಕ್ ಆಗತ್ತೋ ಅದನ್ನೇ ಪೊಟೆನ್ಶಿಯಲ್ ಡಿಫರೆನ್ಸ್. ಡೆಫಿನೇಷನ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಯೂಸ್ ಮಾಡ್ಕೊಂಡು ಈ ತರ ಬರ್ದಿದ್ದೀನಿ. ಈಗ let us assume delta W potential difference delta V ಇದೆ ಅಂತ ಅನ್ಕೊಳ್ಳೋಣ. ಚಾರ್ಜ್ ಎಷ್ಟಿದೆ? the charge is transferring, that is dq. am I right? ಈಗ from the definition of capacitance definition ಇಂದ C is equals to total charge divided by final potential difference. ಹೌದಾ? ಪೂರ್ತಿ ಪ್ರೊಸೀಜರ್ ಆದ್ಮೇಲೆ ಈಗ in between the process ಇದ್ದಾಗ capacitance can also be defined
the charge at that instant ಕೊಟ್ಟಿರ್ತಕ್ಕಂಥ ಮೂಮೆಂಟ್ ಅಲ್ಲಿ ಚಾರ್ಜ್ ಎಷ್ಟಿದೆ ಡಿವೈಡೆಡ್ ಬೈ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಡೆಲ್ಟಾ ವಿ ಈ ತರ ಬರಬಹುದಾ ಅರೆ ಕ್ಯೂ ಚಾರ್ಜ್ ಇದ್ದಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ಅವೆರಡು ಡಿವೈಡ್ ಮಾಡಿ ಅಥವಾ ಫೈನಲ್ ಚಾರ್ಜ್ ಕ್ಯೂ ಇದ್ದಾಗ ಫೈನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ಆ ತರ ಆದ್ರೂ ನಾವು ಬರೀಬಹುದು ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಇನ್ಸ್ಟಂಟ್ ನಲ್ಲಿ potential difference ಎಷ್ಟಿದೆ ಅಂತ ನಾವು ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ q divided by c can I write here so that is the small amount of work done in bringing a minus q dq charge from minus plate negative place to positive plate is delta v ನ ನಾನು q divided by c ಅಂತ ಬರೀತೀನಿ dq ಬರೀಬಹುದು ಸರಿ ಯಾಕೆ ಸರಿ ಈ ತರ ಮಾಡಿದ್ರೆ ಆಕ್ಚುಲಿ ನಾನು ಇಂಟಿಗ್ರೇಟ್ ಮಾಡಬೇಕಾದ್ರೆ q ನ dq ಜೊತೆ ಇಂಟಿಗ್ರೇಟ್ ಮಾಡಬಹುದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಗೊತ್ತಾಗುತ್ತೆ ಬಟ್ v ನ dq ಜೊತೆ ಇಂಟಿಗ್ರೇಟ್ ಮಾಡಕ್ ಆಗಲ್ಲ ಸೊ ಈಗ ಇಷ್ಟು ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ನ ತಗೊಂಡ್ಬರಕ್ಕೆ ಇಷ್ಟು ವರ್ಕ್ ಆಗಿದೆ ಹಾಗಾದ್ರೆ ಪೂರ್ತಿ ಚಾರ್ಜ್ ನ ತಗೊಂಡ್ಬರ್ಬೇಕಾದ್ರೆ ಇಲ್ಲಿಂದ q ಚಾರ್ಜ್ ನ ಇಲ್ಲಿಂದ ತಗೊಂಡೋಗಿ ಇಲ್ಲಿ ಹಾಕ್ಬೇಕಾದ್ರೆ ಎಷ್ಟು ವರ್ಕ್ ಆಗುತ್ತೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಬೈ ಇಂಟಿಗ್ರೇಟಿಂಗ್ ದಿಸ್ ಫೆಲೋ ದ ಟೋಟಲ್ ಇಲ್ಲಿ ಬರಿಲ್ಲ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ the total work done in transferring charge q from negative plate to positive plate is given by that w is equals to integration of delta w that is equals to integration of q divided by c into dq ನೋಡಿ c ಅನ್ನೋದು ಕಾನ್ಸ್ಟೆಂಟ್ ಈಗ ಆ c ಆಚೆಗೆ ತೆಗಿಬಹುದು anyhow c is a constant for a given capacitor 1 by c ಆಚೆಗೆ ಬರುತ್ತೆ integration of q with respect to q ಈಗ ಗೊತ್ತಾಯ್ತಾ ನಾನು ಯಾಕೆ ಈ ತರ ಆಪರೇಷನ್ ಮಾಡ್ಕೊಂಡೆ ಅಂತ ಸೊ ನಾವು ಈಗ ಚಾರ್ಜ್ ನ ಇಂಟಿಗ್ರೇಟ್ ಮಾಡ್ತಾರೆ ಚಾರ್ಜ್ ಎಲ್ಲಿಂದ ಎಲ್ಲಿವರೆಗೂ ವೇರಿ ಆಗುತ್ತೆ ಆದ್ರೆ ಇನಿಷಿಯಲ್ ಚಾರ್ಜ್ 0 ಇಂದ ಫೈನಲ್ ಚಾರ್ಜ್ q ಆಗುತ್ತೆ ಹಾಗಾದ್ರೆ ಇದನ್ನ from q is equal to 0 to capital Q integrate ಮಾಡಿದ್ರೆ ನನಗೆ ಆನ್ಸರ್ ಸಿಕ್ಕೋಯ್ತು ಅದನ್ನೇ ಮಾಡ್ಲಿಕ್ಕೆ ಹೊರಟಿನಿ the total amount of work done is equals to 1 divided by c integration of q with respect to q is q square divided by 2 limits from 0 to capital Q done that is w is equals to 1 by 2c ನೋಡಿ 2 ನ ಆಚೆಗೆ ತೆಗಿತೀನಿ ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಸ್ಟ್ ಅಪ್ಪರ್ ಲಿಮಿಟ್ ಆಮೇಲೆ ಲೋಯರ್ ಲಿಮಿಟ್ ದಟ್ ಈಸ್ q square minus 0 what you get is w is equals to half into q square divided by c ನೋಡಿ ಚಾರ್ಜ್ ಜಾಸ್ತಿ ಮಾಡ್ತಿದ್ರೆ ಇಲ್ಲಿ ಒಂದು ಮಿಸ್ಕಾನ್ಸೆಪ್ಷನ್ ಇದೆ ನಿಮ್ಗೆ ನೋಡಿ ಇಲ್ಲಿ ಚಾರ್ಜ್ ಜಾಸ್ತಿ ಮಾಡಿದ್ರೆ ಈ ಪ್ಲೇಟ್ ಮೇಲೆ ಜಾಸ್ತಿ ಚಾರ್ಜ್ ಅನ್ನ ಆಡ್ ಮಾಡ್ತಾ ಇದ್ರೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಚೇಂಜ್ ಆಗಲ್ಲ ಕೆಪಾಸಿಟೆನ್ಸ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕೆಪಾಸಿಟರ್ ಅದರ ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ ಬಟ್ ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ ಅನ್ನೋದನ್ನ ಚಾರ್ಜ್ ಮೇಲೆ ಡಿಪೆಂಡ್ ಆಗಿದೆ ಅದೇ ಜಾಸ್ತಿ ಚಾರ್ಜ್ ನಾನು ಫಿಲ್ ಮಾಡ್ತಾ ಇದ್ರೆ ಜಾಸ್ತಿ ವರ್ಕ್ ಮಾಡಬೇಕು ಆ ವರ್ಕ್ ಅಂದ್ರೆ ಏನು ದಟ್ ಇಸ್ ದ ಅಮೌಂಟ್ ಆಫ್ ಪೊಟೆನ್ಶಿಯಲ್ ಎನರ್ಜಿ ಚೇಂಜ್ ಈಗ ವರ್ಕ್ ಎನರ್ಜಿ ಥಿಯರಮ್ ನ ಯೂಸ್ ಮಾಡ್ಕೊಂಡು ಈ ಪೋರ್ಷನ್ ನ ಎರೇಸ್ ಮಾಡ್ತೀನಿ ನೋಡಿ ಇದನ್ನ ನೋಟ್ ಮಾಡ್ಕೊಳ್ಳಿ according to work energy theorem ನಾನು ಮಾಡಿರೋ ವರ್ಕ್ ಎಲ್ಲ ಎಲ್ಲಿಗೆ ಹೋಗುತ್ತೆ that appears as a change in potential energy so this work done appears as change in potential energy ಹಾಗಾಗಿ delta u is equals to w that is equals to half q square divided by c ಅಂತ ಬರೀತೀನಿ am I right change in potential energy ಅಂದ್ರೆ ಏನು final potential minus initial potential energy that is equals to half q square divided by c ನಾನು ಆಲ್ರೆಡಿ ಹೇಳಿದ್ದೀನಿ ಇನಿಷಿಯಲ್ ಆಗಿ ಯಾವುದೇ ರೀತಿ ಚಾರ್ಜ್ ಇಲ್ಲ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ 0 ಇತ್ತು ಹಾಗಾಗಿ ಈ ಟರ್ಮ್ ನ ಸಾಯಿಸ್ಬಿಡಿ the final potential energy is equals to half q square divided by c so ಜನರಲ್ ಆಗಿ u ಅಂತ ಬರೀತೀನಿ this is a final potential energy ಆಗ್ಲೇ ಏನೋ ಒಂದು ಪಾಯಿಂಟ್ ಹೇಳ್ತಿದ್ದೆ ಇದಾದ್ಮೇಲೆ ಹೇಳ್ತೀನಿ ಅಂತ ಇಂಟರ್ಸೆಪ್ಟ್ ಮಾಡಿದೆ ನೋಡಿ ಇಲ್ಲಿ c ಅನ್ನೋದು capital Q divided by capital V ಅಥವಾ small q divided by small v final charge divided by final potential difference ಈ parallel plate capacitor final potential difference ಅಥವಾ intermediate charge divided by intermediate potential difference but ಇದು ರೇಷಿಯೋ ಎರಡು ಸೇಮ್ ಬರುತ್ತೆ capacitance does not depend on the value of q
and potential difference. It is a constant for a given system. ಅರೆ ಕೊಟ್ಟಿರ್ತಕ್ಕಂಥ ಸಿಸ್ಟಮ್ಗೆ ಅದು ಕಾನ್ಸ್ಟೆಂಟ್ ಆಗಿದೆ. ಎಷ್ಟು ಚಾರ್ಜ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಲೈಕ್ ಡೆನ್ಸಿಟಿ, ಮಾಸ್ ಬೈ ವಾಲ್ಯೂಮ್. ಡಸ್ ಇಟ್ ಡಿಪೆಂಡ್ ಆನ್ ಮಾಸ್? ನೋ. ಮಾಸ್ ಜಾಸ್ತಿ ಮಾಡ್ತಾರೆ, ವಾಲ್ಯೂಮ್ ಜಾಸ್ತಿ ಆಗ್ತಾ ಇತ್ತು, ಹಾಗಾಗಿ ಕ್ಯೂ ಜಾಸ್ತಿ ಮಾಡ್ತಾರೆ, ಡೆಲ್ಟಾ ವಿನೂ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಕ್ಯೂ. ಬಟ್ ಇಲ್ಲಿ ನೋಡಿ, ಪೊಟೆನ್ಶಿಯಲ್ ಎನರ್ಜಿ ಅನ್ನೋದು ಅಥವಾ ದ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಡಿಪೆಂಡ್ಸ್ ಆನ್ ದ ಕ್ಯೂ. ನೀವು ಜಾಸ್ತಿ ಚಾರ್ಜ್ ಅನ್ನ ತಳ್ತಾ ಇದ್ರೆ ಜಾಸ್ತಿ ಎನರ್ಜಿ ಗೇನ್ ಮಾಡ್ಕೊಂತ ಇದೆ. ಪೊಟೆನ್ಶಿಯಲ್ ಎನರ್ಜಿ ಡಿಪೆಂಡ್ ಆನ್ ಚಾರ್ಜ್, ಬಟ್ ಕೆಪಾಸಿಟೆನ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ಚಾರ್ಜ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಇಟ್ ಡಿಪೆಂಡ್ಸ್ ಆನ್ ದ ಚಾರ್ಜ್. ಜಾಸ್ತಿ ಚಾರ್ಜಸ್ ಆಡ್ ಮಾಡ್ತಾರೆ, ಜಾಸ್ತಿ ಪೊಟೆನ್ಶಿಯಲ್ ಎನರ್ಜಿ ಬರುತ್ತೆ. ಸೊ ಇನ್ನು ಬೇರೆ ಎರಡು ಈಕ್ವೇಶನ್ ಇದೆ, ಬೇಕಾದ್ರೆ ಇಲ್ಲೇ ಬರ್ಬಿಡ್ಬೋದು, ಜಾಗ ಆಗಲ್ಲ. ನೀವು ಬೋರ್ಡ್ ಎಕ್ಸಾಮ್ಗೆ ಇಷ್ಟು ಬರೀರಿ, ನಾನು ಇದನ್ನ ಎರೇಸ್ ಮಾಡಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಡನ್. The potential energy ಅಥವಾ the general energy stored in a parallel plate capacitor is given by U is equals to half Q square divided by C. ನಾವು ಇದನ್ನ ಬೇರೆ ರೀತಿ ಬರೀಬಹುದು. Let me use the definition of capacitance. C is equals to capital Q divided by capital V ಅಥವಾ ಡೆಲ್ಟಾ ವಿ ಅಂತ ಕರಿತೀನಿ. ಡೆಲ್ಟಾ ವಿ ನ let us assume ಡೆಲ್ಟಾ ವಿ ನ ನಾನು ಬರೀ V ಅಂತ ಇಂಡಿಕೇಟ್ ಮಾಡ್ತೀನಿ by mean potential difference. This can be written as, ಈ ಈಕ್ವೇಶನ್ ನಾನು ಈ ತರ ಬರೀಬಹುದು, half into Q square divided by V ಅಥವಾ ಡೆಲ್ಟಾ ವಿ ಜಾಗದಲ್ಲಿ ನಾ ಈ ತರ ಬರೀತೀನಿ. ಸೊ ದಿಸ್ ಇಸ್ ಡೆಲ್ಟಾ ವಿ ಅಥವಾ ವಿ ಎರಡು ಒಂದೇ. ಈಗ ಸದ್ಯಕ್ಕೆ V is equals to Q divided by C. ಸೊ Q whole divided by C ನ್ಯೂಮರೇಟರ್ ಗೆ ಹೋಗುತ್ತೆ, ಇವೆರಡು ಕ್ಯಾನ್ಸಲ್ ಆಗಿ U is equals to half QC ಸಿಕ್ತು. We got another equation, ಇನ್ನೊಂದು ಈಕ್ವೇಶನ್ ಸಿಕ್ತು. ಅಗೇನ್ ಇಲ್ಲಿ Q V ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಈಗ Q ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. Q is equal to VC ಸಬ್ಸ್ಟಿಟ್ಯೂಟ್ ಮಾಡಿದೆ ಈ ಈಕ್ವೇಶನ್ ಅಲ್ಲಿ. I'll write here equation na ತಗೊಂಬಂದು U is equals to half into Q square na V square C square ಅಂತ ಬರೀಬಹುದು. C cancel ಆಗುತ್ತೆ. This is U is equals to half into V square C. ನೋಡಿ ಮೂರು ಡಿಫರೆಂಟ್ ಈಕ್ವೇಶನ್ ಇದೆ, ಮೂರದು ಸೇಮ್ ವ್ಯಾಲ್ಯೂ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. half QC or half V square C into half Q square divided by C. Done. ಈ ಮೂರು ಈಕ್ವೇಶನ್ ಸಿಚುವೇಶನ್ ತಕ್ಕಂಗೆ ಯೂಸ್ ಮಾಡೋಣ. ಲೆಟ್ಸ್ ಟೇಕ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋಸ್. ನೋಡಿ ಇದ್ರ ಮೇಲೆ ಒಳ್ಳೊಳ್ಳೆ ಪ್ರಾಬ್ಲಮ್ಸ್ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ತಗೊಂತೀನಿ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ಅಗೈನ್ ದ ಮೋಸ್ಟ್ ಇಂಪಾರ್ಟೆಂಟ್, ದ ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್. ಬೇರೆ ವ್ಯಾಲ್ಯೂಸ್ ಬೇಕು ಅಂದ್ರೆ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಗಿ ನಾವು ಡಿಫ್ರೆಂಟ್ ಡಿಸೈರ್ಡ್ ವ್ಯಾಲ್ಯೂಸ್ ನ ತಗೊಂತೀವಿ. ಯಾವ ರೀತಿ, ವಾಟ್ ಆರ್ ದ ಮೆಕ್ಯಾನಿಸಮ್, ವಾಟ್ ಆರ್ ದ ಫಿಸಿಕ್ಸ್, ವಾಟ್ ಆರ್ ದ ಈಕ್ವೇಶನ್ಸ್, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೊರಟಿನಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ರಿಮೂವಿಂಗ್ ದಿಸ್ ಇನ್ 3, 2, 1. ಡನ್. ಕೆಪಾಸಿಟರ್ಸ್ ಇನ್ ಸೀರೀಸ್. ನೋಡಿ, ಯಾವಾಗ ನೀವು ಯಾವುದೇ ಒಂದು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತ ಹೇಳ್ತೀವಿ, ವೆನ್ ದೇ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್, ಒಂದರದು ಎಂಡ್ ಇನ್ನೊಂದರದು ಎಂಡ್ ಆಗಿ ಕನೆಕ್ಟ್ ಆಗಿದ್ರೆ ಅದನ್ನ ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ, 10th ಅಲ್ಲಿ ಕೂಡ ನೀವು ಸ್ಟಡಿ ಮಾಡಿರ್ತೀರಿ ರೆಸಿಸ್ಟರ್ಸ್ ಬಗ್ಗೆ. ಈಗ ಇದನ್ನ ಸೀರೀಸ್ ಕಾಂಬಿನೇಷನ್ ನೋಡಿ, ಒಂದರ ಎಂಡ್ ಇನ್ನೊಂದರ ಎಂಡ್ ಗೆ ಕನೆಕ್ಟ್ ಆಗಿದೆ, ಅದೇ ರೀತಿ ಇನ್ನೊಂದು ಈ ತರ ಎಂಡ್ ಟು ಎಂಡ್ ಕನೆಕ್ಟ್ ಆಗಿದೆ ಸೀರೀಸ್. ಸಪೋಸ್ ಅದೇ ಎರಡು ಅಥವಾ ಮೂರು ಕೆಪಾಸಿಟರ್ ಒಂದು ಕಾಮನ್ ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗಿದ್ರೆ, ಲೆಟ್ ಅಸ್ ಅಸ್ಯೂಮ್ ದೇ ಆರ್ ಕನೆಕ್ಟೆಡ್ ಇನ್ ಕಾಮನ್ ಪಾಯಿಂಟ್. ಇವೆರಡೂ ಬಂದು ಇಲ್ಲಿಗೆ ಜಾಯಿನ್ ಆಗ್ತಿದೆ. ಇಂಥ ಕಾಂಬಿನೇಷನ್ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ವೆನ್ ದೇ ಆರ್ ಕನೆಕ್ಟೆಡ್ ಅಕ್ರಾಸ್ ಟೂ ಕಾಮನ್ ಪಾಯಿಂಟ್ಸ್, ವೆನ್ ದೇ ಆರ್ ಕನೆಕ್ಟೆಡ್ ಎಂಡ್ ಟು ಎಂಡ್, ವಿ ಕಾಲ್ ದಿಸ್ ಆಸ್ ಸೀರೀಸ್. ಅದನ್ನ ಸೀರೀಸ್ ಅಂತ ಕರಿತೀವಿ. ಈಗ ಕಮಿಂಗ್ ಬ್ಯಾಕ್ ಟು ದ ಕೆಪಾಸಿಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್. Capacitance connected in series. ಈ ತರ ಕೇಳ್ತಾರೆ, derive an expression for capacitors connected in capacitance of a capacitors connected in series. So let me write that one. ಈಗ ನಾನು ಸದ್ಯಕ್ಕೆ ಒಂದು ಎಷ್ಟು ತಗೊಳ್ಳೋಣ, ಎರಡು ತಗೊಂತೀನಿ ಸಾಕು. ಎರಡು ತಗೊಳ್ಳೋಣ, ಮೂರು ತಗೊಳ್ಳೋಣ. ಎಕ್ಸಾಮ್ ಅಲ್ಲಿ ಎರಡು ತಗೊಂಡ್ರು ಸಾಕು ಅನ್ಸುತ್ತೆ. ಲೆಟ್ ಮಿ ಟೇಕ್ 3. ಮೂರು ಕೆಪಾಸಿಟರ್ ನ ತಗೊಂತೀನಿ, ಅದನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋಣ. Let us connect 3 capacitors of capacitances C1, C2 and C3 in series. ಇದರ ಕೆಪಾಸಿಟೆನ್ಸ್ C1 ಇದೆ, ಇದರ ಕೆಪಾಸಿಟೆನ್ಸ್ C2 ಇದೆ, ಇದರ ಕೆಪಾಸಿಟೆನ್ಸ್ C3 ಇದೆ. ಇವು ಮೂರನ್ನು ತಗೊಂಡೋಗಿ ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡಿದೀನಿ, such that the potential difference across two terminals. ಇವೆರಡೂ ಟರ್ಮಿನಲ್ಸ್ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ V ವೋಲ್ಟ್ ಇದೆ. ಒಂದು 0 ಅಲ್ಲಿ ತಗೊಂತೀನಿ ಅಥವಾ ಇದನ್ನ V ವೋಲ್ಟ್ ಅಲ್ಲಿ ಇರೋ ತರ ನೋಡ್ಕೊತೀನಿ. ಪೊಟೆನ್ಶಿಯಲ್ ಡಿಫರೆನ್ಸ್ ಈಗ ಏನಾಗತ್ತೆ ನೋಡಿ, ಇಲ್ಲಿ ಚಾರ್ಜಸ್ ಈ ಕಡೆಯಿಂದ ತಗೊಂಬಂದು
ಎಲೆಕ್ಟ್ರಾನ್ಸ್ ಯಾವ ಕಡೆಯಿಂದ ಆ ಕಡೆ ಫ್ಲೋ ಆಗುತ್ತೆ, ನೆಗೆಟಿವ್ ಟರ್ಮಿನಲ್ ಇಂದ ಈ ತರ ಫ್ಲೋ ಆಗುತ್ತೆ, ಕರೆಂಟ್ ಪಾಸಿಟಿವ್ ಟರ್ಮಿನಲ್ ಇಂದ ನೆಗೆಟಿವ್ ಟರ್ಮಿನಲ್ ಗೆ ಫ್ಲೋ ಆಗುತ್ತೆ, ಈ ತರ ಫ್ಲೋ ಆಗುತ್ತೆ. ಸೊ ಲೆಟ್ ಮಿ ನಾಟ್ ರೈಟ್ ದಿಸ್ ಒನ್, ಯಾಕಂದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಬ್ಲಾಕ್ ಆಗುತ್ತೆ ಡಿಸಿ, ಅದು ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ನಿಮ್ಗೆ ಐಡಿಯಾ ಸಿಗುತ್ತೆ. ಈಗ ಈ ತರ ಕನೆಕ್ಟ್ ಮಾಡಿದ್ರೆ, ಸಿನ್ಸ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ರೆ, ಒಂದ್ ವೇಳೆ ಕರೆಂಟ್ ಇದ್ರೆ ಸೇಮ್ ಕರೆಂಟ್ ಪಾಸ್ ಆಗ್ಬೇಕಾ, ಅರೆ ಇಲ್ಲಿ ಏನ್ ಕರೆಂಟ್ ಇದೆಯೋ ಇಲ್ಲೂ ಅಷ್ಟೇ ಇರಬೇಕು, ಇಲ್ಲೂ ಅಷ್ಟೇ ಇರಬೇಕು, ಇಲ್ಲೂ ಅಷ್ಟೇ ಇರಬೇಕು. ಎಲ್ಲಾದ್ರೂ ಒಂದ್ ಕಡೆ ವೈರ್ ಕಟ್ ಮಾಡಿದ್ರೆ ಪೂರ್ತಿ ಕರೆಂಟ್ ಝೀರೋ ಆಗುತ್ತೆ. ದಟ್ ಈಸ್ ದ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೀರೀಸ್ ಕಾಂಬಿನೇಷನ್. ಹಾಗಾದ್ರೆ ಇಲ್ಲಿ ಯಾವ ಚಾರ್ಜ್ ಬರುತ್ತೆ, ಪಾಸಿಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಚಾರ್ಜಸ್ ಅವೇ ಫ್ರಮ್ ದ ಟರ್ಮಿನಲ್ ಹೋಗುತ್ತೆ, ಅಂಡ್ ದಿಸ್ ವಿಲ್ ಬಿ charged as positive. Let me assume plus Q is the charge on the first plate of the capacitor C1, and ಇಲ್ಲಿ ಏನ್ ಬರಬೇಕು, minus Q ಬರಬೇಕು. ಅದೇ ಡ್ಯೂ ಟು ಇಂಡಕ್ಷನ್ ಸೇಮ್ ಚಾರ್ಜ್ ಅಪಿಯರ್ ಆಗ್ಬೇಕಾ. ಆಕ್ಚುಲಿ ಈ ಪೂರ್ತಿ ಈ ಸಿಸ್ಟಮ್ ನ ನೋಡಿ, ಯಾವುದೇ ಕನೆಕ್ಷನ್ ಇಲ್ಲ, ಚಾರ್ಜಸ್ ಕನ್ಸರ್ವ್ ಆಗಿರ್ಬೇಕಂದ್ರೆ ಇಲ್ಲಿ ಏನ್ ಎಕ್ಸೆಸ್ ಎಲೆಕ್ಟ್ರಾನ್ಸ್ ಇದೆಯೋ ಇಲ್ಲಷ್ಟು ಕಮ್ಮಿ ಇರ್ಬೇಕಾ. ಹಾಗಾದ್ರೆ ಇದು ಕೂಡ ಯಾವ ಚಾರ್ಜ್ ಎಷ್ಟಾಗಿರ್ಬೇಕು, ಪ್ಲಸ್ ಕ್ಯೂ ಆಗಿರ್ಲೇಬೇಕು. ಸಿಮಿಲರ್ಲಿ ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಆಗಿರತ್ತೆ, ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಆಗಿರತ್ತೆ, ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಆಗಿರತ್ತೆ. ಸೊ ದೇರ್ ಇಸ್ ಅ ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಆನ್ ಕೆಪಾಸಿಟರ್ C1, C2, C3. ಕೆಪಾಸಿಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ದಾಗ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ರಿಮೈನ್ಸ್ ಸೇಮ್. ಚಾರ್ಜ್ ಆನ್ ಈಚ್ ಕೆಪಾಸಿಟರ್ remains same. Q1 is equals to Q2 is equals to Q3, that is equals to Q ಅಂತ ತಗೊಂಡಿದ್ದೀವಿ. Let us assume ಅವೆಲ್ಲ ವ್ಯಾಲ್ಯೂಸ್ Q ಆಗಿದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ. ಈ V ಅನ್ನೋದು ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಡ್ರಾಪ್ ಆಗತ್ತೆ. Let us assume V1 is the potential difference across two plates of the capacitor 1. ಅದೇ ತರ ಇವೆರಡರ ನಡುವೆ V2 ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ, ಇವೆರಡರ ನಡುವೆ V3 ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ. From the definition of capacitance, C is equals to Q divided by potential difference. ಈಗ potential difference ನ V ಅಂತ ತಗೊಂತಾ ಇದೀನಿ. V ನ ಏನಂತ ಬರೀಬಹುದು ನೋಡಿ, V ನ ನಾನು Q divided by C ಅಂತ ಬರೀಬಹುದಾ? ಅದನ್ನ ಯಾಕೆ ಹೇಳ್ತಿದ್ದೀವಿ ಸರ್, ಅದನ್ನ ಯೂಸ್ ಮಾಡ್ತೀನಿ ನೆಕ್ಸ್ಟ್. ನಾವು ಅಪ್ಲೈ ಮಾಡ್ತಕ್ಕಂಥ ಪೊಟೆನ್ಶಿಯಲ್ ಡಿಫರೆನ್ಸ್ V ಆಗಿದ್ರೆ ಇವನ್ನೆಲ್ಲ ಆಡ್ ಮಾಡಿದ್ರೆ ಏನ್ ಬರಬೇಕು, V ನೇ ಬರಬೇಕಾ? Can I write like that? So that the total potential, the net potential difference is given by V is equals to V1 plus V2 plus V3. Capacitors series ಅಲ್ಲಿ ಹಾಕಿದಾಗ potential ನ ಡಿವೈಡ್ ಮಾಡುತ್ತೆ. ಅಂದ್ರೆ can I say capacitors in series are the potential divider circuits? ಕರೆಂಟ್ ಎಲೆಕ್ಟ್ರಿಸಿಟಿ ಅಲ್ಲಿ ಮತ್ತೆ ಹೇಳ್ತೀನಿ, ಈಗ ಸದ್ಯಕ್ಕೆ ಬೇಡ, ಕಾಂಪ್ಲಿಕೇಟ್ ಮಾಡೋದು ಬೇಡ. V is equal to V1 plus V2 plus V3 ಅಂತ ಬರ್ಕೊಂತೀನಿ. ಸರ್ ಇದೇನು V is a potential difference across the battery supplied. V1 is a potential difference across capacitor 1, V2 is a potential difference across capacitor 2, and similarly V3. V ನ V1 plus V2 plus V3 ಅಂತ ಬರ್ತೀನಿ. Let us assume ಈಗ ಈ ಮೂರು ಕೆಪಾಸಿಟರ್ಸ್ ಸೇರಿ ಏನು ಎಫೆಕ್ಟ್ ಪ್ರೊಡ್ಯೂಸ್ ಮಾಡತ್ತೋ ಅಷ್ಟನ್ನ ಯಾವನೋ ಒಬ್ಬ ಇನ್ನೊಂದು ಕೆಪಾಸಿಟರ್ ಎಫೆಕ್ಟ್ ಸೇಮ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಿದ್ದಾನೆ ಅಂತ ಅದನ್ನ ನಾನು ಈಕ್ವಲೆಂಟ್ ಕೆಪಾಸಿಟನ್ಸ್ ಅಂತ ಕರಿತೀನಿ. ಅರೆ ಇದು ಹೇಗೆ ಅಂದ್ರೆ, ಸಣ್ಣಕ್ಕಿರೋರು ಹೊಲ ಕೆಲ್ಸಕ್ಕೆ ಬರ್ತಾರೆ, ಇಬ್ರಿಬ್ರು ಮೂವರ್ನ ತಗೊಂತೀವಿ. ಅದೇ ಒಳ್ಳೆ ತಾಕತ್ತಿರ್ತಕ್ಕಂಥ ಒಬ್ಬರಿದ್ರೆ ಸಾಕು, ಅವ್ರೆಲ್ಲರ ಕೆಲಸ ಮಾಡ್ತಾ ಇರ್ತಾನೆ. ಅದೇ ರೀತಿ ಇವ್ರು ಮೂರು ಜನ ಸೇರಿ ಏನು ಎಫೆಕ್ಟ್ ಕ್ರಿಯೇಟ್ ಮಾಡ್ತಾರೋ ಸೇಮ್ ಎಫೆಕ್ಟ್ ಒಬ್ಬ ಸೇರಿ ಕ್ರಿಯೇಟ್ ಮಾಡ್ತಾನೆ, ಅದನ್ನ ಈಕ್ವಲೆಂಟ್ ಕೆಪಾಸಿಟರ್ ಅಂತ ಕರಿತೀನಿ. ಅದರ ವ್ಯಾಲ್ಯೂ ಎಷ್ಟಿದೆ, ಸಿ ಈಕ್ವಲೆಂಟ್ ಇದೆ, ಅಂದ್ರೆ ಸೇಮ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಈ ಕಡೆ ಬರೀತೀನಿ, ಟರ್ಮಿನಲ್ ಚೇಂಜ್ ಮಾಡ್ತೀನಿ. ಅಫ್ಕೋರ್ಸ್ ರಿವರ್ಸ್ ಆದ್ರೂ ಏನು ಆಗಲ್ಲ. ಸೊ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ವಿ, ಅಂಡ್ ಇದು ವಿ ಪೊಟೆನ್ಶಿಯಲ್ ಅಲ್ಲಿದೆ, ಇದು ಝೀರೋ ಪೊಟೆನ್ಶಿಯಲ್ ಅಲ್ಲಿದೆ ವಿ. ಈಗ ಇಲ್ಲಿ ಅಪ್ಲೈ ಮಾಡ್ತಕ್ಕಂಥ ಪೊಟೆನ್ಶಿಯಲ್ ಎಲ್ಲಾನು ಇಲ್ಲಿ ಹೋಗಿ ಅಪಿಯರ್ ಆಗ್ಬೇಕಾ? ಅರೆ ಒಂದೇ ಕಾಂಪೋನೆಂಟ್ ಇರೋದು, ಬೇರೆ ಯಾವ್ದು ಇಲ್ಲ ಡಿವೈಡ್ ಆಗೋದಕ್ಕೆ. ನಾವ್ ದ ನೆಟ್ ಪೊಟೆನ್ಶಿಯಲ್ ಅಕ್ರಾಸ್ ದಿಸ್ ಒನ್ ಇಸ್ ರಿಟರ್ನ್ ಆಸ್, ಈ ಈಕ್ವೇಶನ್ ಪ್ರಕಾರ ಅಥವಾ ಇದನ್ನ ಯೂಸ್ ಮಾಡ್ಕೊಂತೀನಿ ನೋಡಿ. So from the definition of equivalent, from the definition of capacitance, C equivalent can be written as the charge divided by V on this capacitor. ಇದರಲ್ಲಿ ಚಾರ್ಜ್ ಏನಿದೆ, Q ಚಾರ್ಜ್ ಇದೆ, ಇಲ್ಲಿ ಮೈನಸ್ Q ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ.
am I right? ಇಲ್ಲಿ ಪ್ಲಸ್ ಕ್ಯೂ ಇಲ್ಲಿ ಮೈನಸ್ ಕ್ಯೂ ಪ್ಲಸ್ ಬರೀತೀನಿ. ಸೊ ಸಿ ಇಕ್ವಾಲೆಂಟ್ ನಾನು ಎಂತ ಬರೀಬಹುದು, ಕ್ಯೂ ಡಿವೈಡೆಡ್ ಬೈ ವಿ ಅಂತ ಬರೀಬಹುದು. ಅದೇ ರೀತಿ ವಿ ಅನ್ನ ನಾನು ಕ್ಯೂ ಡಿವೈಡೆಡ್ ಬೈ ಸಿ ಇಕ್ವಾಲೆಂಟ್ ಅಂತ ಬರ್ಕೊಂತೀನಿ. ಹಾಗಾದ್ರೆ ಇಲ್ಲಿ ವಿ ಇರೋದು ಏನಿದೆ, ಇಲ್ಲೂ ಅದೇ ಸೇಮ್ ಬ್ಯಾಟ್ರಿನೇ ಕನೆಕ್ಟ್ ಮಾಡಿರೋದ್ರಿಂದ ನಾನು ವಿ ನ Q divided by C equivalent ಅಂತ ಬರೀಬಹುದಾ? So I will write this one, that is Q divided by C equivalent ಅಂತ ಬರ್ಕೊಂತೀನಿ. ಅಲ್ಲಿಂದ that is equals to V1 ಜಾಗದಲ್ಲಿ I'll write here V1 is equals to Q1 divided by C1 ಅಂತ ಬರೀಬಹುದಾ? ಅದೇ ರೀತಿ V2 is equals to Q2 divided by C2 ಅಂತ ಬರೀತೀನಿ. V3 is equals to Q3 divided by C3 ಅಂತ ಬರ್ಕೊಂತೀನಿ. V1 is equals to Q1 by C1 plus Q2 divided by C2 plus Q3 divided by C3. Since Q1 is equal to Q2 is equal to Q3, ಇವೆಲ್ಲ ಸೇಮ್ ಇದೆಯಾ, Q1, Q2, Q3 ಸೇಮ್ ಇರೋದ್ರಿಂದ ಕಾಮನ್ ತೆಗೆರಿ, ಕ್ಯಾನ್ಸಲ್ ಮಾಡಿ. What you get is 1 by C equivalent is equals to 1 by C1 plus 1 by C2 plus 1 divided by C3. ಅಷ್ಟೇ ನಮಗೆ ಬೇಕಾಗಿರೋದು. Where C equivalent is the equivalent capacitance of three capacitors connected in series. ನೋಡಿ 10th ಅಲ್ಲಿ ನೀವು ರೆಸಿಸ್ಟರ್ಸ್ ಬಗ್ಗೆ ಓದಿದಿರಿ, ಅಲ್ಲಿ ಏನ್ ಬರುತ್ತೋ ಫಾರ್ಮುಲಾ ಇದು ಎಕ್ಸಾಕ್ಟ್ ಆಗಿ ರಿವರ್ಸ್ ಬರುತ್ತೆ. RS is equal to R1 plus R2 plus R3. ಬಟ್ ಇಲ್ಲಿ ಸೀರೀಸ್ ಗೆ ಈ ತರ ಬರ್ತಿದೆ 1 by C1 plus 1 by C2. ಪ್ಯಾರಲಲ್ ಗೆ ನಿಮಗೆ C1 plus C2 plus C3 ಆ ತರ ಬರುತ್ತೆ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಇಷ್ಟೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇನ್ನೇನು ಬರೆಯಕ್ ಹೋಗ್ಬೇಡಿ. ಇಷ್ಟನ್ನು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಒಂಚೂರು ಮಸಾಲೆ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ವೇರ್ C1 ಅಂದ್ರೆ ಏನು, C2 ಅಂದ್ರೆ C3 ಅಂದ್ರೆ ಏನು, V ಅಂದ್ರೆ ಏನು, V1 ಅಂದ್ರೆ ಏನು ಎಲ್ಲ ಆಡ್ ಮಾಡ್ಕೊಳ್ಳಿ. ಇಷ್ಟನ್ನು ಬರೀರಿ, ನಿಮ್ಗೆ 3 ಮಾರ್ಕ್ಸ್ ಕೇಳಿದ್ರೆ 3 ಮಾರ್ಕ್ಸ್ ಕೊಡ್ತಾರೆ, 5 ಮಾರ್ಕ್ಸ್ ಬರುತ್ತೆ. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಡನ್. The equivalent capacitance of three capacitors connected in series. Series ಅಲ್ಲಿ ಕನೆಕ್ಟ್ ಮಾಡಿದಾಗ 1 by CS is equal to 1 by C1 plus 1 by C2 plus 1 by C3. ಒಂದು ಸ್ಪೆಸಿಫಿಕ್ ಆಗಿ ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. C1 is equals to 1 microfarad, C2 is equals to 2 microfarad and C3 is equals to 3 microfarad ನ ತಗೊಂತೀನಿ. Let us assume ಈ ಮೂರನ್ನು ತಗೊಂಡು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಎಂತ ಕಾಂಬಿನೇಷನ್ ಅಲ್ಲಿ? ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. 1 microfarad, 2 microfarad and 3 microfarad. ನೆಟ್ ಕೆಪಾಸಿಟನ್ಸ್ ಎಷ್ಟು ಬರುತ್ತೆ ನೋಡಿ. 1 by CS is equals to 1 by 1 microfarad. ನೋಡಿ ಎಲ್ಲ microfarad ಕಾಮನ್ ಇರೋದ್ರಿಂದ ಫೈನಲ್ ಆನ್ಸರ್ microfarad ಅಲ್ಲೇ ಬರುತ್ತೆ. 1 by 1 plus 1 by 2 plus 1 by 3 whole 1 divided by microfarad ಬರುತ್ತೆ. So 1 by CS is equals to 1 plus ಇದನ್ನ ನಾನು ಒಂದು ಕೆಲಸ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 plus 2 ಏನಾಗುತ್ತೆ? 5 divided by 6 ಬರುತ್ತೆ. This is further 6 plus 5 ಏನಾಗ್ತಿದೆ? 6 plus 5 is 11 divided by 6 ಬರ್ತಿದೆ. CS is equal to 6 divided by 11. Obviously ಇದರ ವ್ಯಾಲ್ಯೂ ಲೆಸ್ ದ್ಯಾನ್ 1 ಬರ್ತಿದೆಯಾ? ವಾಟ್ ಎವರ್ ಇಟ್ ಇಸ್ ಅದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಏನೇ ಬರುತ್ತೆ ಲೆಸ್ ದ್ಯಾನ್ 1 ಬರ್ತಿದೆ. ಇದನ್ನ ಯಾಕೆ ಸರ್ ತಗೊಂಡ್ರಿ? When capacitors are connected in series, the equivalent capacitance is less than the least. ಅರೆ ಈ ಮೂರರಲ್ಲಿ ಲೀಸ್ಟ್ ಏನಿದೆ ಅದಕ್ಕಿಂತ ಕಮ್ಮಿ ಬರ್ತಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪಟ್ ಅಂತ ಆನ್ಸರ್ ತೆಗಿಬಹುದು. ಎಸ್ಪೆಷಲಿ KCET ಅಲ್ಲಿ ಅವ್ನು ದೊಡ್ಡ ಸರ್ಕ್ಯೂಟ್ ಕೊಟ್ಬಿಡ್ತಾನೆ. ಫೈನಲ್ ಆನ್ಸರ್ ಫೈಂಡ್ ಔಟ್ ಮಾಡಿ ಮಾಡ್ತಾ ಕೂತ್ರೆ ಅರ್ಧ ಗಂಟೆ ಆಗುತ್ತೆ. ಪಟ್ ಅಂತ ಹಾಕ್ಬೋದು. ಈ ಪಾಯಿಂಟ್ ನ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಇಫ್ ಕೆಪಾಸಿಟರ್ ಸರ್ 3 ಕೆಪಾಸಿಟರ್ ಮಾತ್ರ ಹಾಕಿದ್ರಿ, ಅದೇ ಸೇಮ್ ಲಾಜಿಕ್ ಅಪ್ಲೈ ಆಗ್ಬೋದು. ಎಷ್ಟು ಕೆಪಾಸಿಟರ್ಸ್ ಆದ್ರೂ ಇಲ್ಲಿ ಸೇಮ್ ಲಾಜಿಕ್ ಅಪ್ಲೈ ಮಾಡ್ಬೋದು. ಇಫ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, if capacitors are connected in series, the equivalent capacitance is less than the least value, individual value ಅಂದ್ರೆ ನೀವು ಮೂರಲ್ಲಿ ಲೀಸ್ಟ್ ಏನಿದೆ ಅದಕ್ಕಿಂತ ಕಮ್ಮಿ ಬರುತ್ತೆ ಫೈನಲ್ ಆನ್ಸರ್. ಲೆಸ್ ದ್ಯಾನ್ 1 ಬರ್ತಿದ್ಯಾ? ವಿತ್ ಪ್ರೂಫ್ ನೋಡ್ತಿದ್ರಿ. ಸೊ ದಿಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಸರ್ ಬರೀ 3 ಕೆಪಾಸಿಟರ್ ಗೆ ಬರ್ದಿದ್ರಿ. n ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಆಗಿದ್ರೆ, ಸೊ ಒನ್ ಕೆಪಾಸಿಟರ್ C1 ಈ ತರ ಇದೆ, ಇನ್ನೊಂದು C2 ಇದೆ. ಅದೇ ತರ n ಕೆಪಾಸಿಟರ್ಸ್ ಕನೆಕ್ಟ್ ಆಗಿದ್ರೆ ಸೀರೀಸ್ ನಲ್ಲಿ
ಫಾರ್ಮುಲಾ ಏನು 1 by C series is equals to 1 by C1 plus 1 by C2 plus 1 by C3 1 by C4 up to 1 by Cn. So this is the general formula. ಎರಡು ಕೆಪಾಸಿಟರ್ಸ್ ಇದ್ರೆ ಇಲ್ಲಿಗೆ ನಿಲ್ಲಿಸಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿಗೆ ಹೋಗ್ಬೋದು. ಇಫ್ C1 is equal to C2 is equal to C3, if above case ನಲ್ಲಿ ಸ್ಪೆಷಲ್ ಕೇಸ್ ತಗೊಂತಾ ಇದೀನಿ, if C1 is equals to C2 is equals to up to that is Cn is equal to C ಆಗಿದ್ದಾಗ 1 by Cs is equals to n divided by C ಬರ್ತಿದೆ, ಅಥವಾ Cs is equals to C divided by n. ಏನ್ ಸರ್ ಹಂಗಂದ್ರೆ, ಅರೆ ಐಡೆಂಟಿಕಲ್ ಕೆಪಾಸಿಟರ್ಸ್ n ಕೆಪಾಸಿಟರ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಫೈನಲ್ ಕೆಪಾಸಿಟರ್ ನೀವು ಕ್ಯಾಲ್ಕುಲೇಟ್ ಮಾಡೋ ಅಷ್ಟಿಲ್ಲ, C ಡಿವೈಡೆಡ್ ಬೈ n ಮಾಡಿ. ಅಂದ್ರೆ ಒಂದು 20 ಮೈಕ್ರೋ ಫ್ಯಾರಡ್ ಇರ್ತಕ್ಕಂಥ ಕೆಪಾಸಿಟರ್ಸ್ ನ ನಾನು ಒಂದು 10 ಕನೆಕ್ಟ್ ಮಾಡ್ತೀನಿ. ಎಷ್ಟು? ಸೊ ಇದು ಕೆಪಾಸಿಟರ್ 1 2 3 ಅಪ್ ಟು 10 ಈ ತರ ಕನೆಕ್ಟ್ ಮಾಡ್ತೀನಿ. 10 ಕನೆಕ್ಟ್ ಮಾಡಿದಾಗ ಐಡೆಂಟಿಕಲ್, ಸೊ ಇದು 20 ಇದೆ, 20 ಮೈಕ್ರೋ ಫ್ಯಾರಡ್ ಇದೆ, 20 ಮೈಕ್ರೋ ಫ್ಯಾರಡ್ ಇದೆ, ಎಲ್ಲ 20 ಮೈಕ್ರೋ ಫ್ಯಾರಡ್ ಇದೆ. ಈ ತರ 10 ಐಡೆಂಟಿಕಲ್ ಕೆಪಾಸಿಟರ್ ನ ಕನೆಕ್ಟ್ ಮಾಡಿದಾಗ ಒಂದೊಂದಕ್ಕೂ ಸೀರೀಸ್ ಫಾರ್ಮುಲಾ ಹಾಕ್ಕೊಂಡು ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಡಿ. ಸೊ ದ ನೆಟ್ ಕೆಪಾಸಿಟೆನ್ಸ್ ಇಸ್ ಗಿವೆನ್ ಬೈ C ಡಿವೈಡೆಡ್ ಬೈ 10. ಈ ಕೇಸ್ ನಲ್ಲಿ 10 ಇದೆ, ಸೊ ದಟ್ ಈಸ್ 20 ಡಿವೈಡೆಡ್ ಬೈ 10 ಮೈಕ್ರೋ ಫ್ಯಾರಡ್, ದಟ್ ಈಸ್ ಈಕ್ವಲ್ಸ್ ಟು 10 ಮೈಕ್ರೋ ಫ್ಯಾರಡ್. ನೋಡಿ ಇಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಪಾಯಿಂಟ್ ಇಲ್ಲಿದೆಯಲ್ಲ, ಇಲ್ಲೂ ಅಪ್ಲೈ ಆಗ್ತಿದೆ. ಅರೆ ಇದರಲ್ಲಿ ಲೀಸ್ಟ್ ಯಾವುದು? ಎಲ್ಲ 20 20 ಇದೆ, ಬರ್ತಕ್ಕಂಥ ಆನ್ಸರ್ 20 ಗಿಂತ ಕಮ್ಮಿ ಇದೆ. ಸೊ 20 ಡಿವೈಡೆಡ್ ಬೈ 10 2. ಯಾರು ಸರ್ ನಿಮ್ಗೆ ಕಲಿಸಿದ್ದು ಮ್ಯಾಥಮೆಟಿಕ್ಸ್? ತಲೆಯಲ್ಲಿ ಬುದ್ಧಿ ಇರಿಸ್ತೀರಿ. ಓಕೆ, ನೋಟ್ ಮಾಡ್ಕೊಳ್ಳಿ. ಸೊ ಸೀರೀಸ್ ಕನೆಕ್ಷನ್ ಆಫ್ ಕೆಪಾಸಿಟರ್, ಎರಡು ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. If two capacitors are connected in series, one simple formula na note ಮಾಡಬೇಡ. If two capacitors are in series, equivalent capacitance ಏನ್ ಬರುತ್ತೆ? 1 by C1 plus 1 by C2 ಬರುತ್ತೆ. ಇದನ್ನ LCM ತಗೊಂಡ್ರೆ C1 C2 divided by C1 plus ಅಲ್ಲ C1 plus C2 divided by C1 C2. Reciprocal ತಗೊಳ್ಳಿ, CS is equals to C1 C2 divided by C1 plus C2. ಟೂ ಕೆಪಾಸಿಟರ್ ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡೋಣ, ಫ್ರಾಕ್ಷನ್ಸ್ ಜೊತೆ ಡೀಲ್ ಮಾಡೋ ಬದಲು ಈ ತರ ಡೀಲ್ ಮಾಡಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ದಟ್ ಈಸ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಇನ್ನೊಂದು ಪಾಯಿಂಟ್, ಕೆಪಾಸಿಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ದಾಗ ಪ್ರತಿ ಪ್ಲೇಟ್ ನಲ್ಲೂ ಚಾರ್ಜ್ ಕಾಮನ್ ಇರುತ್ತೆ. ದ ಚಾರ್ಜ್ ರಿಮೈನ್ಸ್ ಸೇಮ್ ಆನ್ ಈಚ್ ಆಫ್ ದ ಕೆಪಾಸಿಟರ್. ವೆನ್ ದೇ ಆರ್ ಇನ್ ಸೀರೀಸ್, ದ ಚಾರ್ಜ್ ರಿಮೈನ್ಸ್ ಸೇಮ್ ಆನ್ ಈಚ್ ಕೆಪಾಸಿಟರ್, capacitors. ಇಷ್ಟನ್ನ ನೋಟ್ ಮಾಡ್ಕೊಂಡ್ರೆ ಸಾಕು. ನಾನು ಮುಂದಕ್ಕೆ ಹೋಗ್ತೀನಿ. ದಟ್ ಈಸ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಡನ್? ನೋಟ್ ಮಾಡ್ಕೊಳ್ಳಿ. ಎರೇಸ್ ಮಾಡ್ಲಾ? ಶೋರ್? ಪಕ್ಕಾ? ಪ್ರಾಮಿಸ್? ಓಕೆ, ಥ್ಯಾಂಕ್ ಯು. ದ ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಆರ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಕೆಪಾಸಿಟರ್ಸ್ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತ ಯಾವಾಗ ಹೇಳ್ತೀವಿ? ವೆನ್ ದೇ ಆರ್ ಕನೆಕ್ಟೆಡ್ ಅಕ್ರಾಸ್ ಕಾಮನ್ ಪಾಯಿಂಟ್ಸ್. ಕಾಮನ್ ಪಾಯಿಂಟ್ ಗಳ ನಡುವೆ ಕನೆಕ್ಟ್ ಆಗಿದ್ರೆ ಆವಾಗ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಕರಿತೀವಿ. ಲೆಟ್ ಅಸ್ ಕನ್ಸಿಡರ್ 3 ಕೆಪಾಸಿಟರ್ಸ್. 3 ಕೆಪಾಸಿಟರ್ ನ ಕನ್ಸಿಡರ್ ಮಾಡ್ತೀನಿ. 3 ಯಾಕೆ ಸರ್? 4 ತಗೊಳ್ಳಿ, 4 ತಗೊಳ್ಳಿ, 2 ತಗೊಳ್ಳಿ. ಬಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಜನರಲೈಸ್ ಆಗಿ 3 ಕೆಪಾಸಿಟರ್ ಗೆ ಡಿರೈವ್ ಮಾಡ್ತೀವಿ. ಮಾರ್ಕ್ಸ್ ಸಿಗುತ್ತೆ, ತಲೆ ಕೆಡ್ಸ್ಕೋಬೇಡಿ. 4 ತಗೊಂಡ್ರು ಕೊಡ್ತಾರೆ, ಬಟ್ 2 ತಗೊಂಡ್ರು ಕೊಡ್ತಾರ ಮಾರ್ಕ್ಸ್ ಇಲ್ವಾ ಅಂತ ನಂಗೆ ಯಾಕೋ ಡೌಟ್ ಇದೆ. ಲೆಟ್ ಅಸ್ ಅಸ್ಯೂಮ್ C1 C2 C3 are the capacitances of 3 capacitor. ಮತ್ತೆ ಇನ್ನೊಂದಿದೆ ನೋಡಿ, ಪ್ಲೇಟ್ಸ್ ಸೇಮ್ ಲೆಂತ್ ಇರ್ಲಿ. ನಾನು ನೋಡ್ತಿರ್ತೀನಲ್ಲ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೆಯುವಾಗ, ಒಂದ್ ಪ್ಲೇಟ್ ಹೀಗಿರುತ್ತೆ, ಇನ್ನೊಂದ್ ಪ್ಲೇಟ್ ಹೀಗಿರುತ್ತೆ. ಅದು ಕೆಪಾಸಿಟರ್ ಆಗಲ್ಲ, ಬ್ಯಾಟ್ರಿ ಆಗತ್ತೆ. ರಾಂಗ್ ಹಾಕ್ಬಿಟ್ಟು 0 ಕೊಡ್ತಾರೆ. ಮತ್ತೆ ಇನ್ನೊಂದು ಕನ್ಫ್ಯೂಷನ್ ಆಗ್ತಿರ್ತೀರಿ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕೇಳಿದ್ರೆ ಇದನ್ನ ಡಿರೈವ್ ಮಾಡಿರ್ತೀರಿ. ಯಾಕಷ್ಟೊಂದು ಕನ್ಫ್ಯೂಸ್ ಆಗತ್ತೆ? ಕೆಪಾಸಿಟೆನ್ಸ್ ಆಫ್ ಎ ಅಲ್ಲಿ ಸಿಂಗ್ಯುಲರ್ ಬರ್ತಿದೆ, ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಕೇಳಿದ್ರೆ C is equals to epsilon naught A divided by D. ಇದನ್ನ ಡಿರೈವ್ ಮಾಡಿ. ಡಿರೈವ್ an expression for capacitance of equivalent capacitance of 3 capacitors ಅಥವಾ 2 capacitors connected in parallel ಅಂತ ಕೇಳಿದ್ರೆ ಇದನ್ನ ಡಿರೈವ್ ಮಾಡಿ. ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ, ಟಾಪರ್ಸೇ ಕನ್ಫ್ಯೂಸ್ ಆಗ್ತಾರೆ. ಡಿರೈವ್ an expression for parallel plate capacitor ಅಂದ್ರೆ ಇದನ್ನ ಡಿರೈವ್ ಮಾಡಿರ್ತಾರೆ. ಈಕ್ವಲೆಂಟ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ಅಂತ ಕೇಳಿದ್ರೆ ಇದನ್ನ ಬರ್ದಿರ್ತಾರೆ. ಉಲ್ಟಾ ಮಾಡಿರ್ಬೇಡಿ, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಬಿ ವೆರಿ ಕೇರ್ಫುಲ್. ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದು,
ಈಕ್ವಲೆಂಟ್ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿದ್ರೆ ಇದನ್ನ ಬರೀರಿ, ಆಯ್ತಾ? ಕನ್ಫ್ಯೂಷನ್ ಆಗ್ಬೇಡಿ. ಸೊ ಈಗ 3 ಕೆಪಾಸಿಟರ್ಸ್ ನ ತಗೊಂಡಿನಿ, such that the capacitances C1, C2, C3 respectively. ಇವು 3 ತಗೊಂಡು ಹೋಗಿ ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀನಿ. ಆ ಬ್ಯಾಟರಿದು ಪೊಟೆನ್ಶಿಯಲ್ ತಾಕತ್ ಎಷ್ಟಿದೆ ಅಂದ್ರೆ, ಯಾರ್ ತಾಕತ್ ಸರ್ ನೀವು ಹೇಳ್ತಿರೋದು? ಬ್ಯಾಟರಿ ತಾಕತ್ ಎಷ್ಟಿದೆ ಅಂದ್ರೆ V ಇದೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ? V ಇದೆ. ಯಾವ ತರ? ಒಂದು ಪಾಸಿಟಿವ್ ಟರ್ಮಿನಲ್ ಪೊಟೆನ್ಶಿಯಲ್ V ಇದ್ದು ಇನ್ನೊಂದು 0 ಇದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ 0 ಬಂತು. ನಥಿಂಗ್ ಟು ವರಿ. ಈಗ when these 3 are connected in parallel, ಇವು 3 ಸೇರಿ ಏನ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾನೋ ಸೇಮ್ ಎಫೆಕ್ಟ್ ಇನ್ನೊಬ್ಬ ಕ್ರಿಯೇಟ್ ಮಾಡ್ತಾನೆ. ಅದನ್ನ ನಾನು ಈಕ್ವಲೆಂಟ್ ಕೆಪಾಸಿಟನ್ಸ್ ಅಂತ ಕರಿತೀನಿ, ಈಕ್ವಲೆಂಟ್ ಕೆಪಾಸಿಟರ್. ಇವು 3 ಸೇರಿ ಏನ್ ವರ್ಕ್ ಅನ್ನ ಮಾಡ್ತಿದಾನೋ ಇವನೊಬ್ಬ ತಗೊಂಡ್ ಅಷ್ಟ್ ಕೆಲಸ ಮಾಡ್ತಾನೆ. ನೋಡಿ, ಇವ್ರು 3 ಇಟ್ಕೊಳ್ಳೋದು ಅಂದ್ರೆ ತಾಕತ್ತಿರೋರ್ನ 10 ಜನ, ಯೋಗ್ಯತೆ ಇಲ್ದಿರೋರ್ನ 10 ಜನ ಇಟ್ಕೊಳ್ಳೋದು ಅಂದ್ರೆ ತಾಕತ್ತಿರೋರ್ನ ಒಬ್ಬನ ಇಟ್ಕೊಳ್ಳೋದು ಅಂದ್ರೆ. ಡೈಲಾಗ್ ಎಲ್ಲ ಕೇಳ್ದಂಗೆ ಇದೆಯಲ್ಲ, ನಾನೇ ಸುಮಾರು ಸತಿ ಹೇಳಿದ್ದೀನಿ. ಈಗ ಸದ್ಯಕ್ಕೆ ಕೆಪಾಸಿಟರ್ ನೋಡಿ, ಇವ್ನು 3 ಯೋಗ್ಯತೆ ಏನಿದೆಯೋ ಇವನು ಒಬ್ಬನ ಯೋಗ್ಯತೆ ಅಷ್ಟೇ ಇದೆ. ಹಾಗಾದ್ರೆ ಇದನ್ನ ಸಿ ಈಕ್ವಲೆಂಟ್ ಅಂತ ಕರಿತೀನಿ. ಇದ್ರ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ. ಸೇಮ್ ಲಾಜಿಕ್ ಪ್ರಕಾರ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಬರೀತಾ ಇದೀನಿ. When do you say capacitors connected in parallel? When they are connected across two common points ಅಲ್ಲಿ connect ಆಗಿದಾಗ we say capacitors are connected in parallel. Parallel ಅಲ್ಲಿ ಇದ್ದಾಗ ಒಂದು ಚಾರ್ಜ್ ಅನ್ನೋದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೋಡಿ, ಇಲ್ಲಿ ಬರ್ತಕ್ಕಂಥ ಕರೆಂಟ್ ಸಪೋಸ್ ಇನಿಷಿಯಲ್ ಆಗಿ ನಾ ಅಂತ ಹೇಳ್ತಾ ಇದೀನಿ, ಆಫ್ಟರ್ ಸರ್ಟನ್ ಟೈಮ್ ಕರೆಂಟ್ ಬ್ಲಾಕ್ ಆಗತ್ತೆ. ಅದನ್ನ ನಾನು ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಹೇಳ್ತೀನಿ. ಸ್ವಲ್ಪ ಟೈಮ್ ಇನಿಷಿಯಲ್ ಅಲ್ಲಿ ಕರೆಂಟ್ ಈ ತರ ಹೋಗಿರೋ ಕರೆಂಟ್ ಇಲ್ಲಿ ಸ್ವಲ್ಪ ಡಿವೈಡ್ ಆಗತ್ತೆ, ಇಲ್ಲಿ ಸ್ವಲ್ಪ ಡಿವೈಡ್ ಆಗತ್ತೆ, ಇಲ್ಲಿ ಸ್ವಲ್ಪ ಡಿವೈಡ್ ಆಗತ್ತೆ. ಅಥವಾ ಇಲ್ಲಿಂದ ಬರ್ತಕ್ಕಂಥ ಚಾರ್ಜ್, ದ ಟೋಟಲ್ ಚಾರ್ಜ್ ವಿಲ್ ಸ್ಪ್ಲಿಟ್ ಇಂಟು Q1, Q2 ಪ್ಲಸ್ Q3. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಮತ್ತೆ ಪ್ಯಾರಲಲ್ ಅಲ್ಲಿ ಇದ್ದಾಗ ಇಲ್ಲಿ ಏನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆಯೋ ಇವೆರಡು ಟರ್ಮಿನಲ್ ಅಲ್ಲಿ, ಇವೆರಡು ಟರ್ಮಿನಲ್ ಅಲ್ಲಿ ಅಷ್ಟೇ ಇರುತ್ತೆ. ಅಂದ್ರೆ ಇವೆರಡು ಟರ್ಮಿನಲ್ ಅಷ್ಟೇ ಇರುತ್ತೆ. ಇಲ್ಲಿ ಸೇಮ್ ಪೊಟೆನ್ಶಿಯಲ್ ಅಲ್ಲಿರುತ್ತೆ. when capacitors are connected in parallel, when capacitors are connected in parallel, the potential difference across each capacitor remains same. ಪ್ರತಿಯೊಂದು ಕೆಪಾಸಿಟರ್ ನಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಸೇಮ್ ಇರುತ್ತೆ. ಅಂದ್ರೆ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆಯೋ ಇಲ್ಲೂ ಅಷ್ಟೇ ಇರುತ್ತೆ. V1 is equal to V ಇರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. V2 is equal to V ಇರುತ್ತೆ. ಅಗೇನ್ ಥರ್ಡ್ ಕೆಪಾಸಿಟರ್ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಷ್ಟೇ ಇರುತ್ತೆ. V3 is equal to V2 is equal to V1 is equal to V ಆಗಿದೆ. ಅದನ್ನ ಇಲ್ಲಿ ಬರೀತೀನಿ. V3 that is equal to V2 that is equal to V1 is equal to V is equal to 0 ಅಲ್ಲ, V. ಓಕೆ, ಉಲ್ಟಾ ಆಗಿ ಬರೆದ್ರಿ ಸರ್. V1, V2, V3 ಬರೀಬಹುದಾಗಿತ್ತಲ್ಲ, ಅದೇನು ಹಂಗಾಗೋಯ್ತು, ಏನು ಮಾಡಕ್ಕಾಗಲ್ಲ. ಸೊ 3 ಸೇಮ್ ಇರುತ್ತೆ. ಅದ್ ಯಾವ್ದಕ್ಕೆ ಇರುತ್ತೆ? ಈಕ್ವಲ್, V ಗೆ ಈಕ್ವಲ್ ಇರುತ್ತೆ. ಮತ್ತೆ ಇಲ್ಲಿಂದ ಹೋಗ್ತಕ್ಕಂಥ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗತ್ತೆ. the charge sent by battery is distributed to capacitors as proportional to, ನೋಡಿ, C is equal to Q by V. ನೆನಪಿದೆಯಾ? C is equal to Q divided by V. Q is equals to CV. Q ವ್ಯಾಲ್ಯೂ ಯಾವ್ದಕ್ಕೆ ಪ್ರಪೋರ್ಷನೇಟ್ ಆಗಿರುತ್ತೆ? C ಗೆ ಪ್ರಪೋರ್ಷನೇಟ್ ಆಗಿರುತ್ತೆ. ಅಂದ್ರೆ ಇವು ಮೂರರಲ್ಲಿ ಯಾವ ಕೆಪಾಸಿಟನ್ಸ್ ಜಾಸ್ತಿ ಇರುತ್ತೋ ಅವ್ನು ಜಾಸ್ತಿ ಚಾರ್ಜ್ ತಗೊಂಡ್ಬಿಡ್ತಾನೆ. ಯಾವ್ದು ಕಮ್ಮಿ ಇರುತ್ತೋ ಅದಕ್ಕೆ ಕಮ್ಮಿ ಚಾರ್ಜ್ ತಗೊಳತ್ತೆ. ಅಂದ್ರೆ ಕೆನ್ ಐ ರೈಟ್ Q1 ಡಿಪೆಂಡ್ಸ್ ಆನ್ C1. ಸೊ ಇಲ್ಲಿ ಚಾರ್ಜ್ Q1 ಇದೆ ಅನ್ಕೊಳ್ಳೋಣ, ಇಲ್ಲಿ Q2 ಜಾಸ್ತಿ ಇದೆ, ಇಲ್ಲಿ Q3 ಜಾಸ್ತಿ ಚಾರ್ಜ್ ಇದೆ. Q1, Q2, Q3 ಅಲ್ಲಿ ಯಾವ್ದು ಚಾರ್ಜ್ ಜಾಸ್ತಿ ತಗೊಳತ್ತೆ ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ಇದನ್ನ ಯೂಸ್ ಮಾಡಿ. ಯಾವ್ದಕ್ಕೆ ಕೆಪಾಸಿಟನ್ಸ್ ಜಾಸ್ತಿ ಇರುತ್ತೋ ಅವನು ಜಾಸ್ತಿ ಚಾರ್ಜ್ ಅನ್ನ ತಗೊಂಡ್ಬಿಡ್ತಾನೆ. such that the total charge is equals to Q1 plus Q2 plus Q3. Q1 plus Q2 plus Q3. ಆಯ್ತಾ? ಸೊ ಈಗ Q1 ನ ಏನಂತ ಬರೀಬಹುದು ನೋಡಿ, ಯೂಸಿಂಗ್ ದ ಡೆಫಿನೇಷನ್ ಆಫ್ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು Q1 is equals to C1 V1 ಅಂತ ಬರೀಬಹುದಾ? ಅದೇ ರೀತಿ Q2 is equal to, ಇದು ಬೇರೆ ರಫ್ ವರ್ಕ್, ಮತ್ತೆ ಅಲ್ಲೆಲ್ಲ ಜಾಯಿನ್ ಮಾಡ್ಬಿಟ್ರಿ ಈ ಡಯಾಗ್ರಾಮ್ ಅಲ್ಲಿ, C2 V2, Q3 is equals to C3 V3.
ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದ ಟೋಟಲ್ ಚಾರ್ಜ್ ಇಸ್ ಈಕ್ವಲ್ಸ್ ಟು Q1 ಪ್ಲಸ್ Q2 ಪ್ಲಸ್ Q3. ಈ ಟೋಟಲ್ ಚಾರ್ಜ್ ಏನು ನೋಡಿ, ಈಕ್ವಲೆಂಟ್ ಸರ್ಕ್ಯೂಟ್ ನ ಕನ್ಸಿಡರ್ ಮಾಡಿ. ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಇದೆ, ಇಲ್ಲೂ ಅಷ್ಟೇ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಇರುತ್ತೆ. ಹಾಗಾದ್ರೆ ಸಿ ಈಕ್ವಲೆಂಟ್ ನ ಇಲ್ಲಿ ಚಾರ್ಜ್ ಏನ್ ಕಳ್ಸತ್ತೋ, ಅರೆ ಈ ಬ್ಯಾಟ್ರಿ ಏನ್ ಕಳ್ಸಿದೆ ಇದು ಅಷ್ಟೇ ಕಳ್ಸಿದೆ, ಈಕ್ವಲೆಂಟ್ ಸರ್ಕ್ಯೂಟ್. ಹಾಗಾಗಿ Q ಈಕ್ವಲೆಂಟ್ ಅಂತ ಬರೀಬಹುದು, Q ಅಂತ ಬರೀಬಹುದಾ. ಸೊ ಚಾರ್ಜ್ ಆನ್ ದಿಸ್ ಪ್ಲೇಟ್ ಇಸ್ Q ಅಂಡ್ ಇಲ್ಲಿ ಮೈನಸ್ Q ಇರುತ್ತೆ. ಚಾರ್ಜ್ ಅನ್ನ ಕೆಪಾಸಿಟರ್ Q ಅಂತ ತಗೊಂತೀವಿ. ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಇದೆ. ಹಾಗಾದ್ರೆ ನಾನು Q ನ ಈ ತರ ಬರೀಬಹುದೇನು, ಸಿ ಈಕ್ವಲೆಂಟ್ ಇಂಟು ವಿ ಅಂತ ಬರೀಬಹುದಾ. ಸೇಮ್ ಡೆಫಿನೇಷನ್ ಯೂಸ್ ಮಾಡಿಕೊಂಡು Q ಇಸ್ ಈಕ್ವಲ್ಸ್ ಟು ಸಿ ಈಕ್ವಲೆಂಟ್ ಇಂಟು ವಿ. ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ ಅಲ್ಲಿ ಬರೀತೀನಿ. ಇವು ನಾಲ್ಕನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಿ ಈಕ್ವಲೆಂಟ್ ಇಂಟು ವಿ is equals to C1 V1 plus C2 V2 plus C3 V3. ಹೇಗೂ V1 V2 V3 ಸೇಮ್ ಇದೆ, ಹಾಗಾಗಿ ಆಚೆ ತೆಗೆಯೋಣ. V1 V2 V3 ಸೇಮ್ ಇರೋದ್ರಿಂದ C equivalent is equals to C1V plus C2V plus C3V. V ಆಚೆ ತೆಗೆದ್ರೆ C equivalent is equals to, ಇಲ್ಲಿ V ಇದೆ, C equivalent into V is equals to V ಕಾಮನ್ ತೆಗೆದಿ C1 plus C2 plus C3 V ಡಿಸ್ಕೌಂಟ್ ಡಮಾರ್ ಆಯ್ತು. C equivalent is equals to C1 plus C2 plus C3. So equivalent capacitance of capacitor, ಎಷ್ಟು capacitors? 3 capacitors connected in parallel. 3 capacitors parallel ಅಲ್ಲಿ ಕನೆಕ್ಟ್ ಆಗಿದೆ, ಇಷ್ಟು capacitance ಇರುತ್ತೆ. ಇಷ್ಟೇ ನಿಮ್ಮ ಬೋರ್ಡ್ ಎಕ್ಸಾಮ್ ಗೆ ಬೇಕಿರೋದು, ನೋಟ್ ಮಾಡ್ಕೊಳ್ಳಿ. ಸ್ವಲ್ಪ ಡಿಸ್ಕಷನ್ ಇದೆ. ಸೊ ದೆನ್ ಪಕ್ಕಾ ಶೋರ್. The equivalent capacitance of capacitors connected in parallel. 3 capacitor ನ ತಗೊಂಡಾಗ Cp is equal to C1 plus C2 plus C3. ನೆನಪಾಯ್ತಾ ರೆಸಿಸ್ಟರ್ಸ್ 10th ಕ್ಲಾಸ್ ಅಲ್ಲಿ? ಸೊ ಅಲ್ಲಿ ರೆಸಿಸ್ಟರ್ಸ್ ಗೆ ಏನ್ ಬರ್ತಿದ್ಯೋ ಎಕ್ಸಾಕ್ಟ್ ಆಗಿ ರಿವರ್ಸ್ ಬರ್ತಿದೆ ಇಲ್ಲಿ ಕೆಪಾಸಿಟರ್. ಮತ್ತೆ ಸ್ಪ್ರಿಂಗ್ಸ್ ಬೇರೆ ಬರುತ್ತೆ, ಸ್ಪ್ರಿಂಗ್ಸ್ ಬರುತ್ತೆ, ಮತ್ತೆ ಸೆಕೆಂಡ್ PUC ಅಲ್ಲಿ ರೆಸಿಸ್ಟರ್ಸ್ ಬರುತ್ತೆ. ಡಿರೈವೇಶನ್ ಇರಲ್ಲ, ಓನ್ಲಿ ಕಾನ್ಸೆಪ್ಚುಯಲ್ ಇರುತ್ತೆ. ಈಗ ನೋಡಿ Cp is equal to C1 plus C2 plus C3. Suppose let us assume C1 is equals to 1 microfarad, C2 is equals to 2 microfarad, C3 is equals to 3 microfarad. Just an example ತಗೊಂತಾ ಇದೀನಿ. ಈ ಮೂರನ್ನು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿ. 1 microfarad, 2 microfarad, 3 microfarad. ಅರೆ ನಮ್ದಕ್ಕೆ ನೀವೇನೋ ಕನ್ಫ್ಯೂಸ್ ಗೆ ಮಾಡ್ತಿದ್ದೀರಿ ಸರ್. ಕನ್ಫ್ಯೂಸ್ ಗೆ ಇಲ್ಲ, ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಇದು 2 microfarad, ಇದು 3 microfarad. ನಮ್ದಕ್ಕೆ ಫಿಸಿಕ್ಸ್ ಗೆ ಬರೋದೇ ಇಲ್ಲ ಸರ್. ನಿಮ್ದಕ್ಕೆ ಕ್ಲಾಸ್ ನೋಡಿದ್ರೆ ನಮ್ದಕ್ಕೆ ಸ್ವಲ್ಪ ಅರ್ಥ ಆಗುತ್ತೆ. ಯಾರಾದ್ರೂ ಇದ್ದೀರಾ ಅಂತವ್ರು ನೋಟ್ ಮಾಡ್ಕೊಳ್ಳಿ. ಸೊ 1 microfarad, 2 microfarad, 3 microfarad ಈ ತರ ಇದೆ. ಈಗ ಇದಕ್ಕೆ ಈಕ್ವಲೆಂಟ್ ಫೈಂಡ್ ಔಟ್ ಮಾಡ್ತೀನಿ. Cp is equals to 1 plus 2 plus 3 microfarad. ಏನ್ ಬಂತು? 6 microfarad ಬಂತು. ಇದನ್ನ ಯಾಕೆ ಸರ್ ಕೆಲ್ಸ ಇಲ್ದೆ ಮಾಡ್ತಾರೆ? ಈಗ ಕೆಲಸ ಇದೆ ಕಂದ. ಲೆಟ್ಸ್ ಸಿ. ನೋಡಿ ಆಗ್ಲೇ ಏನ್ ಬಂತು? 3 ಕೆಪಾಸಿಟರ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಲೆಸ್ ದ್ಯಾನ್ 1 microfarad ಬಂತು, ಲೆಸ್ ದ್ಯಾನ್ ದ ಲೀಸ್ಟ್ ಬಂತು. ಇಲ್ಲಿ 3 ಕೆಪಾಸಿಟರ್ ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಗ್ರೇಟರ್ ದ್ಯಾನ್ ದ ಹೈಯೆಸ್ಟ್ ಬರ್ತಿದೆ. ಈ 3ರಲ್ಲಿ ಹೈಯೆಸ್ಟ್ ಎಷ್ಟಿದೆ? 3 ಇದೆ. ಫೈನಲ್ ಆನ್ಸರ್ ಅದಕ್ಕಿಂತ ಜಾಸ್ತಿ ಬರ್ತಿದೆ, ಜಾಸ್ತಿನೇ ಬರ್ತಿದೆ. ಸೊ if capacitors are connected in parallel, if capacitors are connected in parallel, Cp will be greater than the highest of the individual. ಇಲ್ಲಿರ್ತಕ್ಕಂಥ ಹೈಯೆಸ್ಟ್ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ. ಬೇಕಾದ್ರೆ ನೀವು ಬೇರೆ ಏನೇ ವ್ಯಾಲ್ಯೂಸ್ ತಗೊಳ್ಳಿ, ಹೈಯೆಸ್ಟ್ ವ್ಯಾಲ್ಯೂಗಿಂತ ಜಾಸ್ತಿ ಬರುತ್ತೆ. ಡನ್. ಈಗ n ಕೆಪಾಸಿಟರ್ಸ್ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಇಫ್ n ಐಡೆಂಟಿಕಲ್ ಅಥವಾ ಜಸ್ಟ್ n capacitors connected in parallel. So let me consider the circuit ಸ್ವಲ್ಪ ಗಬ್ಬಿಗಿರೋ ತರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 1 2 3 ಆದ್ರೆ ಬರಿಬಹುದು. ಹೆಂಗೆ ಸರ್? n ನಂಬರ್ ಆಫ್ ಕೆಪಾಸಿಟರ್ಸ್. ಜೋಕ್ ಹೇಳಿದ್ದೆ ಯಾವ್ದೋ ಕ್ಲಾಸ್ ಅಲ್ಲಿ, ನೆನಪಿದ್ಯಾ? n ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಒಳ್ಳೆ ಜೋಕ್ ನೆನಪಾಗತ್ತೆ. ಒಂದ್ಸತಿ ಕ್ಲಾಸ್ಗೆ ಲೇಟ್ ಆಗೋದೆ, ನ್ಯೂಕ್ಲಿಯರ್ ಫಿಸಿಕ್ಸ್ ನಮ್ದು. ಸಾಕಾವತ್ತು ಸೀರಿಯಸ್ ಆಗಿರ್ತಾರೆ ಪ್ರೊಫೆಸರ್ಸ್ ಎಲ್ಲ. ನಾನು ಗೊತ್ತಲ್ಲ, ನಾವೆಲ್ಲ ಸ್ಟೂಡೆಂಟ್ಸ್ ಆಬ್ವಿಯಸ್ಲಿ ಬೇಗ ಬನ್ನಿ ಅಂದ್ರೆ ಕರೆಕ್ಟ್ ಆಗಿ ಅದೇ ದಿನ ಲೇಟ್ ಆಗಿ ಹೋಗಿರ್ತೀವಿ. 10 ನಿಮಿಷ ಆಗೋಗಿತ್ತು, ಹೋದೆ. ಎಂಟರ್ ಆಗಿಲ್ಲ, ನಿಂತ್ಕೊಂಡೆ. ಪ್ರೊಫೆಸರ್ ವೈ ಆರ್ ಯು ಲೇಟ್ ಅಂತ. ನಾ ಹೇಳ್ದೆ ಸ್ವಲ್ಪ ಐ ಹ್ಯಾಡ್ ಸಮ್ ವರ್ಕ್. ಇಂಗ್ಲಿಷ್ ಅಲ್ಲಿ ಮಾತಾಡ್ದೆ, ಕನ್ನಡ ಅಲ್ಲ. ಐ ಹ್ಯಾಡ್ ಸಮ್ ವರ್ಕ್ ಸರ್, ದಟ್ಸ್ ವೈ ಐ ಆಮ್ ಲೇಟ್ ಅಂದೆ. ಈವನ್ ಐ ಟು ಹ್ಯಾವ್ ವರ್ಕ್,
ಅಂತ ಹೇಳ್ದ ಹೇಳಿದ್ರು. ಪ್ರೊಫೆಸರ್ ಹೇಳಿದ್ರು, ಐ ಹ್ಯಾವ್ n ನಂಬರ್ ಆಫ್ ವರ್ಕ್ಸ್ ಸ್ಟಿಲ್ ಐ ಕೇಮ್ ಇನ್ ಟೈಮ್ ಅಂತ ಹೇಳಿದ್ರು. ನಾನ್ ಸುಮ್ಮನಿರ್ಲಾರ್ದೆ ಇಸ್ ದಟ್ n is equal to 0 ಸರ್ ಅಂದೆ. Guess what is the reaction of him? Nuclear physics professor. Now that professor is in NIT Calicut. ಅರೆ ಅವೆಲ್ಲ ಮೆಮೊರೀಸ್ ಅಷ್ಟೇ. ಹಂಗಂತ ಹೇಳಿ ನಾನು ನಿಮ್ಮ ಟೀಚರ್ಸ್ ಜೊತೆ ಜೋಕ್ ಮಾಡಿ ಅಂತ ಹೇಳ್ತಿಲ್ಲ. ಇಟ್ ಹ್ಯಾಪನ್ ನ್ಯಾಚುರಲಿ. ನಾನೇನ್ ಬೇಕಂತ ಜೋಕ್ ಹಾಕ್ಬೇಕು ಅಂತ ಹೇಳಿಲ್ಲ. ಐ ಹ್ಯಾವ್ n ನಂಬರ್ ಆಫ್ ವರ್ಕ್ಸ್ ಅಂತ ಹೇಳಿದಾಗ ನಾನಂದೆ, ಇಸ್ ಇಟ್ n 0 ಸರ್ ಅಂದೆ. ಅರೆ ತಲೆಯಲ್ಲಿ ಅವೇ ಓಡ್ತಿರತ್ತೆ. n is an integer, it can take the value from 0 to infinity. ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಪಟ್ ಅಂತ n is equal to 0 ಅಂದೆ. ಗೆಸ್ ಏನಾಗಿರ್ಬೋದು ಅಂತ ಗೆಸ್ ಮಾಡಿ ನೀವೇ. ಅಂಡ್ ಈಸ್ ಅ ಪ್ರೊಫೆಸರ್. ಸಣ್ಣವರಲ್ಲ ಲೈಟ್ ತಗೊಂತಾರೆ. ಸೊ ಇಫ್ n capacitors are connected in parallel, so parallel equivalent capacitance is given by C1 plus C2 plus C3 plus up to Cn. ತುಂಬಾ ಸಖತ್ತಾಗಿರುತ್ತೆ ಲೈಫ್ ಗ್ರಾಜುಯೇಷನ್ಗೆ ಹೋದ್ಮೇಲೆ, ಎಸ್ಪೆಷಲಿ ವೆನ್ ಯು ಗೋ ಟು ಗುಡ್ ಕಾಲೇಜ್. ಒಳ್ಳೆ ಕಾಲೇಜ್ಗೆ ಹೋಗಿ, ಲೋಕಲ್ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ಗೆ ಪ್ರಿಫರ್ ಮಾಡಿ ಅಲ್ಲಿ ಅಡ್ಮಿಷನ್ ಆದ್ರೆ ಬೇರೆ ಬೇರೆ ಪ್ಲೇಸಸ್ ಇಂದ ಎಲ್ಲ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಅವ್ರ ಕಲ್ಚರು, ಅವ್ರ ವೇ ಆಫ್ ಟಾಕಿಂಗು, ಅವ್ರ ಬಿಹೇವಿಯರು, ಅವ್ರ ಸೆನ್ಸ್ ಆಫ್ ಹ್ಯೂಮರು ಎಲ್ಲ ರೆಪ್ರೆಸೆಂಟ್ ಆಗ್ತಿರತ್ತೆ. ನಾವು ಯೂನಿವರ್ಸಿಟಿಯಲ್ಲಿ ಹೋದಾಗ ಆಲ್ಮೋಸ್ಟ್ ಕರ್ನಾಟಕ ಪಾರ್ಟ್ಸ್ ಇಂದ ಒಂದು ಯೂನಿವರ್ಸಿಟಿಗೆ 2 ವರ್ಷ ಓದಿದೆ, ಯಾವುದೋ ಒಂದು ಮೈಸೂರು ಯೂನಿವರ್ಸಿಟಿಯಲ್ಲಿ. ಆಲ್ಮೋಸ್ಟ್ ಕರ್ನಾಟಕ ಅಂಡ್ ಅದರ್ ಸ್ಟೇಟ್ ಅವ್ರು ಲಿಮಿಟೆಡ್ ಆಗಿದ್ರು, ಅಲ್ಲಿ ಬಂದಿದ್ರು. ನಮ್ ರೀಜನ್ ಗಿಂತ ಡಿಫ್ರೆಂಟ್ ಆಗಿರತ್ತೆ ಅವರ ಕಲ್ಚರ್ ಎಲ್ಲ. ಅವ್ರದ್ದು ಕಲ್ಚರ್ ನಮ್ಗೆ ಎಕ್ಸ್ಚೇಂಜ್ ಆಗತ್ತೆ. ಅವ್ರ ವೇ ಆಫ್ ಟಾಕಿಂಗ್, ಎಸ್ಪೆಷಲಿ ಚಾಮರಾಜನಗರ ಕೊಳ್ಳೇಗಾಲದವ್ರ ಅವ್ರು ಮಾತಾಡಿದ್ರೆ ಬರೀ ಕಾಮಿಡಿನೇ. ಸೊ ವೆನ್ ಯು ಮಿಂಗಲ್ ವಿತ್ ಪೀಪಲ್ ಲೈಕ್ ದಮ್, ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಡೆವಲಪ್ ಆಗತ್ತೆ. ವೆನ್ ಯು ಲುಕ್ ಅಟ್ ದ ಕೇರಳ ಸ್ಟೂಡೆಂಟ್ಸ್ ಅವ್ರು ಸಿಕ್ಕಾಪಟ್ಟೆ ಸ್ಟುಡಿಯೋಸ್ ಆಗಿರ್ತಾರೆ. ಎಸ್, ಅವ್ರು ಹೈಲಿ ಇಂಟೆಲಿಜೆಂಟ್ ಆಗಿರ್ತಾರೆ. ಅದ್ರ ಜೊತೆಗೆ ಸ್ಟಡೀಸ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಅವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ, ನಾವ್ ಯಾಕೆ ಈ ತರ ಓದಕ್ಕಾಗಲ್ಲ. ಅವರಿಂದನೂ ಇನ್ಸ್ಪೈರ್ ಆಗ್ತೀರಿ. ವೆನ್ ಯು ಟೇಕ್ ನಾರ್ತ್ ಇಂಡಿಯನ್ ಪೀಪಲ್, ದೇ ಆರ್ ಕ್ರೇಜಿಯಸ್ಟ್ ಪೀಪಲ್. ನಾರ್ತ್ ಇಂಡಿಯನ್ ಪೀಪಲ್ ಸಖತ್ ಕ್ರೇಜಿ ಆಗಿರ್ತಾರೆ. ಅವ್ರ ಜೊತೆ ಓಡಾಡಿದಾಗ ಅವ್ರ ಐಡಿಯಾಲಜಿ, ಥಾಟ್ಸ್ ಎಲ್ಲ ನಮ್ಗೆ ಶೇರ್ ಆಗತ್ತೆ. ಸೊ mingle with people, mingle with the surrounding, exchange the culture, have a sense of humor, enjoy the life in the student life. ಒಳ್ಳೆ ಕಾಲೇಜ್ ಬೇಕು ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿ ಓದ್ಬೇಕು, ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಕಮ್ ಬ್ಯಾಕ್. ಇಫ್ capacitors are connected in parallel, C parallel is equal to C1 plus C2 plus C3 up to Cn. ಬೇಕಾದ್ರೆ ಈ ಲಾಜಿಕ್ ನ ಇಲ್ಲೂ ಅಪ್ಲೈ ಮಾಡ್ಬೋದು. ಸೊ ಹೈಯೆಸ್ಟ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಇಫ್ n identical capacitors are connected in parallel, ಅಂದ್ರೆ if C1 is equal to C2 is equal to up to Cn is equal to C ಆಗಿದಾಗ, ಇವೆಲ್ಲ ವ್ಯಾಲ್ಯೂ C ಆಗಿದ್ದಾಗ Cp ಏನಾಗಿರುತ್ತೆ, NC ಆಗಿರುತ್ತೆ. That's it. Put a dot for this video. ಎಷ್ಟು ಲೆಂತ್ ಆಯ್ತು? ಆಲ್ಮೋಸ್ಟ್ 1 hour ಆಗಿದೆ, ಪರವಾಗಿಲ್ಲ, ನಾಟ್ ಎ ಬ್ಯಾಡ್. ಸೊ ಅಷ್ಟೇ, ಈ ವಿಡಿಯೋನಲ್ಲಿ ಪ್ರಾಬ್ಲಮ್ಸ್ ಏನೂ ಮಾಡ್ಸಲ್ಲ. ಆಲ್ರೆಡಿ ಹೇಳಿದೀನಿ, ಪ್ರಾಬ್ಲಮ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಇರುತ್ತೆ. ಒಳ್ಳೊಳ್ಳೆ ಪ್ರಾಬ್ಲಮ್ಸ್, ಮಜಾ ಬರ್ತಕ್ಕಂಥ ಪ್ರಾಬ್ಲಮ್ಸ್, ಸಿಲಿವೆಲ್ಲ ಮಾಡ್ಸಲ್ಲ. ಅರೆ 4 ಕೆಪಾಸಿಟರ್ ಕೊಟ್ಬಿಟ್ಟು ಫೈಂಡ್ ದ ಈಕ್ವಲೆಂಟ್ ಕೆಪಾಸಿಟನ್ಸ್, ಆ ತರ ಎಲ್ಲ ಪ್ರಾಬ್ಲಮ್ಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಗೊತ್ತಾಗತ್ತೆ ನೆಕ್ಸ್ಟ್ ವಿಡಿಯೋ ನೋಡಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸಿಕ್ಕಾಪಟ್ಟೆ ಓದ್ತಾರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.